ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಕ್ಷತ್ರ ನಾಡಿಯ ಕಾರ್ಯಕ್ರಮದ ಮುಖಾಂತರ ಪ್ರತಿನಿತ್ಯವೂ ಕೂಡ ಒಂದೊಂದು ಹೊಸ ವಿಚಾರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಹೋಗ್ತಾರೆ. ಅದರಂತೆ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಒಂದು ವಿಶೇಷ ಮಾಹಿತಿಯನ್ನು ನಿಮಗೆ ನೀಡ್ತಾರೆ. ಹಾಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ, ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅಥವಾ ಡೌಟ್ ಇದೆ ಅನ್ನೋವಂಥವ್ರು ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗಲಿಕ್ಕೆ ಅವಕಾಶವಿದೆ. 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ. ನಿಮ್ಮ ಪ್ರಶ್ನೆ ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವರ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ತೆ. ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ಯಾರ ಬಗ್ಗೆ ಕೇಳಬೇಕಾಗಿತ್ತು? ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ ಸರ್. 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 88. ಹೌದಾ? 88? ಏನು ವಿಚಾರ? ಓಕೆ, ಏನು ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ನಿಮ್ಮದು ವಾಯ್ಸು ನನಗೆ ಎಕೋ ಬರ್ತಿದೆ. ಸ್ಪೀಕರ್ ಆನ್ ಆಗಿದ್ರೆ ಆಫ್ ಮಾಡಿಕೊಂಡು ಸ್ವಲ್ಪ ಬೇರೆ ಕಡೆ ಬಂದು ಮಾತಾಡಿ. ಇನ್ನೊಂದ್ಸಲಿ ಕೇಳಿ, ಏನು ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಹಾಂ, ಓಕೆ ಓಕೆ, ಆಸ್ತಿ ವಿಚಾರವಾಗಿ ಕೇಳಬೇಕಿತ್ತು. ಡಿವೈಡ್ಗೆ ಹಾಕಿದ್ದೀರಾ, ಅದು ಯಾವಾಗ ಆಗತ್ತೆ ಅಂತ. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ನಮಸ್ಕಾರ. 88 ಹೇಳಿದ್ರಾ? ಹೌದು. ನಾನೊಂದು ಪ್ರಶ್ನೆ ನಿಮಗೆ ಕೇಳೋಕ್ಕೆ. ನಿಮ್ಮ ಬ್ರದರ್ ಜೊತೆ ಆಸ್ತಿ ವಿವಾದ ಇಲ್ಲಿ ಯಾಕೆ ಕೇಳ್ತಾ ಇದ್ದೀರಾ? ನಿಮ್ಮ ಬ್ರದರ್ ಹತ್ರನೂ ಹೋಗಿ ಕೇಳಿ. ಏನು ಹೇಳಿ? ಕೇಳಿದ್ದೀರಾ ನಿಮ್ಮ ಬ್ರದರ್ ಹತ್ರ? ನೀವು ಮನ್ಸು ಮಾಡಿದಾಗ ಆಗುತ್ತೆ. ಅದು ಹೆಂಗ್ರಿ? ಅದು ಈ ಪ್ರಶ್ನೆ ಎಲ್ಲ ಗ್ರಹಗಳನ್ನ ಕೇಳಬೇಕಾ? ಸರಿ ಇಲ್ಲ ನಿಮ್ಮ ಪ್ರಶ್ನೆ. ಪಕ್ಕದಲ್ಲೇ ಏನೋ ಹೊಡೆದಾಡ್ತಾ ಇದ್ದೀವಿ, ಅವ್ರು ಬಿಡ್ತಾ ಇಲ್ಲ, ಜಗಳ ಆಡ್ತಾ ಇದೆ. ಸುಮ್ಮನೆ ನಾನು ಯಾವಾಗ ಊಟ ಮಾಡ್ತೀನಿ? ಹೊಟ್ಟೆ ಹಸ್ದಾಗ ಊಟ ಮಾಡ್ತೀರಾ? ಪ್ರಶ್ನೆ ಕೇಳಬೇಕಾದ್ರೆ ಸ್ವಲ್ಪ ಅದಕ್ಕೆ ತೂಕ ಇರಬೇಕು ರೀ. ಮೋಸ್ಟ್ಲಿ ನಿಮ್ಮ ಇದರಲ್ಲಿ ಏನೂ ತೂಕ ಇಲ್ಲ, ನಿಮ್ಮ ಪ್ರಶ್ನೆಯಲ್ಲಿ ತೂಕ ಇಲ್ಲ. ಬಟ್ ಅದು ಯಾಕಂದರೆ ನಮಗೆ ಅರ್ಥ ಮಾಡ್ಕೊಂಡು ಇಲ್ಲಿ ನೋಡಬೇಕು. ಇಲ್ಲಿ ತೂಕ ಇಲ್ಲ ಅಂತಂದರೆ ಏನಂತ ಹೇಳೋದು? ಯಾವಾಗಾಗುತ್ತೆ ಅಂತ ಹೇಳಿದ್ರು ಪ್ರಶ್ನಾಶಾಸ್ತ್ರ ಹೋಗ್ಬಿಟ್ಟು ಡಿವೈಡ್ ಆಗ್ತಕ್ಕಂಥದ್ದು ಕಾಂಬಿನೇಷನ್ ನೋಡಬೇಕಷ್ಟೇ. 8ನೇ ಮನೆ ಕೇತು ಬರ್ತಾಯಿದೆ. ಎಲ್ಲಿ ಡಿವೈಡ್, ಎಲ್ಲಿ ಕಾಂಬಿನೇಷನ್ನೇ ಸ್ವಲ್ಪ ಅಲ್ಲಿ ಅಬ್ಸ್ಟಕಲ್ಸ್ ಬರ್ತಾಯಿದೆಯಲ್ಲ, ಇಲ್ಲಿ ಅಬ್ಸ್ಟಕಲ್ಸ್ ಬರ್ತಾಯಿದೆ. ಕೇತು ಮುಗಿಬೇಕು. ಕಟ್ ಮಾಡಿ, ಡಿಸ್ಕನೆಕ್ಟ್ ಮಾಡಿ ಅವ್ರದ್ದು. ಥ್ಯಾಂಕ್ ಯು ವೆರಿ ಮಚ್. ಸೌಂಡ್ ಬಂದಾಗ ಡಿಸ್ಕನೆಕ್ಟ್ ಮಾಡಿ. ಕೇತು 2027 ಫೆಬ್ರವರಿಗೆ ಮುಗಿಯುತ್ತೆ ಕೇತು. ಅದಾದ ಮೇಲೆ ಬರ್ತಕ್ಕಂಥದ್ದು ಶುಕ್ರನ ಕಾಂಬಿನೇಷನಲ್ಲಿ ಯಾವ್ದಾದ್ರು ಒಂದು ಹಂಚ್ಕೊಳ್ಳೋದು ಅಂತಂದರೆ, ಈಗ ನಾನು ನೀನು ಹಂಚ್ಕೊಳ್ಳೋದು ಅಂದರೆ ಪಾರ್ಟ್ನರ್ ಆಗ್ತೀವಿ ಅಂತವಲ್ಲ, ಅದು 7ನೇ ಮನೆ ತೋರಿಸುತ್ತೆ. 7ನೇ ಮನೆ ಬಂದಾಗ ಮಾತ್ರನೇ ಅಲ್ಲಿ ಅವ್ರಿಗೆ ಹಂಚ್ಕೊಳ್ತಾರೆ. ಆದರೂ ಇಲ್ಲಿ ಏನು ಕ್ವಶನ್ ಏನೂ ಇಲ್ಲ. ಇಲ್ಲಿ ಸುಮ್ಮನೆ ಇಲ್ಲಿ 8 ಅಂತ ಬಂದಿದೆ, ಇಲ್ಲಿ 10 ಅಂತ ಬಂದಿದೆ. ಏನೋ ಈಗೋನೋ ಅಥವಾ ಕೊಡ್ತಾರೋ ಇಲ್ವೋ, ಅಥವಾ ದೊಡ್ಡ ಶೇರ್ ಅವ್ರಿಗೆ ಹೋಗುತ್ತಾ, ಸ್ಮಾಲ್ ಶೇರ್ ನನಗೆ ಬರುತ್ತಾ? ಸೊ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಈ ಒಂದು ವಿಚಾರದಲ್ಲಿ ಬರುತ್ತೆ. ಇಲ್ಲಿ 7ನೇ ಮನೆ ಬಂದಾಗ ಆಗುತ್ತೆ. 7 ಅಂತಂದಾಗ ಡಿವೈಡ್ ಮಾಡ್ಕೊಳ್ತಕ್ಕಂಥದ್ದು. ಅಂಡರ್ಗ್ರೌಂಡಲ್ಲಿ 6 ಇದೆಯಲ್ಲ, ಒಂಚೂರು ಗಲಾಟೆ ಆಗೇ ಆಗುತ್ತೆ. 6ನೇ ಮನೆ ಶತ್ರು, 6ನೇ ಮನೆ ಗಲಾಟೆಗಳ ಜೊತೆ ವಿನ್ ಆಗ್ತಕ್ಕಂಥದ್ದು ನಿಧಾನಕ್ಕಾಗುತ್ತೆ. 2027 ಮುಗಿಬೇಕು. 2027 ಫೆಬ್ರವರಿ ಆದಮೇಲೆ ಸ್ಟಾರ್ಟ್ ಆಗುತ್ತೆ. 30ರೊಳಗಡೆ ಅದೊಂಥರ ಸಮಾಪ್ತಿ, ಒಂಥರ ಮುಕ್ತಾಯ ಹಂತಕ್ಕೆ ಬರುತ್ತೆ. ಏನು ಮಾಡೋಕ್ಕಾಗಲ್ಲ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಪ್ರಶ್ನಾಶಾಸ್ತ್ರ ಹಾಕಬೇಕು ಅಂತಂದರೆ ಒಂದು ಕರೆ ತೊಗೊಳ್ಳೋಣ, ಮಾತಾಡ್ತೀವಿ. ಓಕೆ ಗುರುಗಳೇ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ, ನಮಸ್ತೆ ಅಮ್ಮ. ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹುಟ್ಟಿದ ದಿನಾಂಕ, ಸಮಯ ಹೇಳಿ. 3/7/33. ಓಕೆ,
98. 98 3/3/98. ಟೈಮಿಂಗ್ಸ್ ಹೇಳಿ. ಆ? ಹುಟ್ಟಿದ ಸಮಯ ಹೇಳಿ. ಬೆಳಗ್ಗೆ 6:15. ಬೆಳಗ್ಗೆ 6:15. ಯಾವ ಊರಲ್ಲಿ ಹುಟ್ಟಿರೋದು? ಬ್ಯಾಂಗ್ಳೂರು, ಹುಟ್ಟಿದ ಬ್ಯಾಂಗ್ಳೂರು. ಓಕೆ, ಏನು ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಅವನ ಕೆಲಸ ಮತ್ತು ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ತೆ ಸರ್. ಗುರುಜಿ, ಹಾಂ, ಹೇಳಿ. ಮಗನ ಬಗ್ಗೆ ಹೇಳ್ಬೇಕಾಗಿತ್ತು. ಓಕೆ ಅವನಿಗೆ ಕೆಲಸದ ಬಗ್ಗೆ ಮತ್ತೆ ಮದುವೆ ಬಗ್ಗೆ ಕೇಳಬೇಕು. ಓಕೆ, ರೈಟ್. ಸದ್ಯಕ್ಕೆ ಈಗ ಅವ್ರಿಗೆ ಚಂದ್ರದಶ ನಡೀತಾ ಇದೆ. ಹಾಂ, ಚಂದ್ರದಶ 2026 ಮುಗಿಯುತ್ತೆ. ಅಂದರೆ ಈಗ 25ರಲ್ಲಿದ್ದೀವಿ, ಮುಂದಿನ ವರ್ಷ ಎಂಡು, ಒಂದು ವರ್ಷಕ್ಕೆ ಮುಗಿಯುತ್ತೆ. ಮಂಗಳ ಭಾಳ ಇಂಪಾರ್ಟೆಂಟ್ ಆಗ್ತಾನೆ. ಹಾಗೆ ಮಂಗಳನಲ್ಲಿ 2ನೇ ಮನೆ ತೋರಿಸ್ತಾ ಇದೆ. ಈಗ ಮದುವೆ ಅಂತ ನಾವು ನೋಡಿದಾಗ ಯಾವಾಗಲೂ ಕೂಡ 2ನೇ ಮನೆ ನೋಡಬೇಕು. ನಕ್ಷತ್ರದಲ್ಲಿ 2ನೇ ಮನೆ ಅಥವಾ 7ನೇ ಮನೆ ನೋಡಬೇಕು. ಇದು ಬಂದಾಗಲೇ ಆಗೋದು. ಸಾಮಾನ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಲ್ಲಿ ಸಡನ್ನಾಗಿ 7ನೇ ಮನೆ ರಾಹು ಶಾಂತಿ ಮಾಡಿಬಿಡ್ತಾರೆ. ಯಾರು ನಮ್ಮ ಕಾಂಪೌಂಡರ್ಗಳೆಲ್ಲ ರಾಹು ಇದಕ್ಕೂ ಸಂಬಂಧವೇ ಇಲ್ಲ. ರಾಹು ಸಂಬಂಧ ಎಲ್ಲಿ ಬರುತ್ತಿಲ್ಲಿ? ಸುಮ್ಮನೆ ಜ್ಯೋತಿಷ್ಯನ ಸುಳ್ಳು ಹೇಳ್ಕೊಂಡು ಎಲ್ಲ ಟಿ ವಿಲೂ ಕೂತಿದ್ದಾರೆ. ಎಲ್ಲ ಟಿ ವಿಯವರು ಸುಮ್ಮನೆ ಕೂತಿದ್ದಾರೆ. ಸುಮ್ಮನೆ ಯಾರೋ ಡ್ರೆಸ್ ಹಾಕ್ಕೊಂಡ್ರು ಅವ್ನು ಕರೆಸಿದ್ರು ಮಾತಾಡಿದ್ರು. ಇದೇ ಪ್ರಶ್ನೆ ಆಗಿಬಿಟ್ಟಿದೆ. ಜ್ಯೋತಿಷ್ಯ ಶಾಸ್ತ್ರನ ಸರಿಯಾಗಿ ತಿಳ್ಕೊಂಡವರು ಟೈಮಿಂಗ್ ಹೇಳ್ತಾರೆ ಅಷ್ಟೇ. ನಿಮಗೆ ಇಲ್ಲಿ ರಾಹು ಕೂತಿದೆ 7ನೇ ಮನೇಲಿ, ರಾಹು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳ್ತಕ್ಕಂಥವ್ರೆ ಜಾಸ್ತಿ. ನಮ್ಮ ಪ್ರೋಗ್ರಾಮ್ ನೋಡಲ್ಲ ಅವರೆಲ್ಲ. ಯಾಕಂದರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಅವ್ರಿಗೆ ದೇವಸ್ಥಾನದ ಕೆಲಸ ಇರುತ್ತೋ ಅಥವಾ ಬೆಳಿಗ್ಗೆನೇ ಎದ್ದು 50 ರೂಪಾಯಿ 100 ರೂಪಾಯಿ ಇಟ್ಬಿಟ್ಟು ಕೂತಿರ್ತಾರಲ್ಲಿ, ಎಲ್ಲಡಿಕೆ ತೊಗೊಂಬಂದು ಇಡ್ತಾರೆ. ತುಂಬ ಜನ ಈ 50 ರೂಪಾಯಿ 100 ರೂಪಾಯಿ ಇಟ್ಟವರೇ ಮೋಸ ಹೋಗೋದು. ಹಂಗಂದ್ಬಿಟ್ಟು 1000 ರೂಪಾಯಿ ಇಟ್ಟವರು ಎಲ್ಲ ಚೆನ್ನಾಗಿದ್ದಾರೆ ಅಂತಲ್ಲ. 2 ಎಕ್ಸ್ಟ್ರೀಮ್ ಇದೆ ಅಲ್ಲಿ. ಒಂದು ಸಿಕ್ಕಾಪಟ್ಟೆ 15,000 ಎಲ್ಲ ತಗೊಳ್ತಾರೆ, ಏನೂ ಇಲ್ಲ ಅಲ್ಲಿ ಹೇಳೋಕ್ಕೆ. 15,000 ಕೊಟ್ಟರೆ ನಮ್ಮ ಜ್ಯೋತಿಷ್ಯ ನಮ್ಮ ಹತ್ರನೇ ಕಲಿಬೋದು. ಅವ್ರು ನೋಡ್ಕೊಳ್ದಲ್ಲೇ, ಅವ್ರ ಸಂಸಾರ ನೋಡ್ಕೊಳ್ದಲ್ಲೇ ಪಬ್ಲಿಕ್ ಅವ್ರದ್ದು ಹೇಳ್ಬೋದು. ವಿತ್ ಆ್ಯಕ್ಯುರೆಸಿ. ಈ ಆ್ಯಪ್ ನಾನೇ ಮಾಡಿರೋದು. ಕರ್ನಾಟಕದಲ್ಲಿ ಯಾವ ಜ್ಯೋತಿಷ್ಯನೂ ಆ್ಯಪ್ ಮಾಡಿಲ್ಲ. ಯಾರಾದರೂ ಒಬ್ಬರು ಆ್ಯಪ್ ಮಾಡಿದಾರೆ ಕೇಳಿಬಿಡಿ. ಯಾರು ಟಾಪ್ ಅಸ್ಟ್ರಾಲಜರ್ಸ್ ಅಂತ ಹೇಳ್ತೀರಿ ನೀವೆಲ್ಲ, ಈ ರೀತಿ ಆ್ಯಪ್ ಇದು ನಾನು ಮಾಡಿರ್ತಕ್ಕಂಥ ಆ್ಯಪ್. ಇದು ನಾನೇ ಡಿಸೈನ್ ಮಾಡಿರ್ತಕ್ಕಂಥ ಆ್ಯಪ್. ಜ್ಯೋತಿಷ್ಯದಲ್ಲಿ ಆ್ಯಪ್ನ ಈ ರೀತಿ ಡಿಸೈನ್ ಮಾಡಬೇಕು ಅಂತಂದರೆ ಯೋಚನೆ ಮಾಡಿ ಎಷ್ಟು ಕಷ್ಟ ಇರುತ್ತೆ ಅಂತ. ಸುಮ್ಮನೆ ಯಾರೋ ಬಂದರು ಯಾವಾಗತ್ತೆ ಕೇಳಿದ್ರು ಅವನೇನೋ ಮಾಡ್ಕೊಂಡ ಹೋದ. ಈ ಅಕ್ಕಿ ಕಾಳು ಹಾಕೋದು, ವಿಳೆದೆಲೆ ಹಾಕೋದು, ಸುಮ್ಮನೆ ಯಾವುದೋ ಒಂದು ಲ್ಯಾಪ್ಟಾಪ್ ಇಟ್ಕೊಳ್ಳೋದು, ಯಾವುದೋ ಸಾಫ್ಟ್ವೇರ್ ಬೇರೆಯವ್ರು ಯಾರೋ ಮಾಡಿರೋ ಸಾಫ್ಟ್ವೇರ್ನ ಇಟ್ಕೊಂಡು ಅಲ್ಲಿರೋ ಜಾತಕ ಹೇಳೋದು, ಅಲ್ಲಿರೋ 7ನೇ ಮನೆ ಹೇಳೋದು. ಪ್ರಿಸಿಷನ್ ಇಲ್ಲಿ ಕೊಡುತ್ತೆ ನೋಡಿ. ಜಾಬಲ್ಲಿ ಪ್ರಿಸಿಷನ್ ಕೊಡುತ್ತೆ ಇಲ್ಲಿ. ಅವ್ರು ಏನು ಮಾಡ್ತಾ ಇದ್ದಾರೆ, ಈಗ ಯಾವ್ದು ಟೈಮ್ ಇದೆ, ಎಕ್ಸಲೆಂಟ್ ಇನ್ ಜಾಬ್, ಯಾವ ಜಾಬಲ್ಲಿ ಲೈನಲ್ಲಿದ್ದಾರೆ, ಎವ್ರಿಥಿಂಗ್ ನಾನು ಹಾಕಿದ್ದೀನಿ. ಅದಕ್ಕೆ ಜ್ಯೋತಿಷ್ಯ ಕಲೀರಿ. ಈ ಆ್ಯಪ್ನ ನೀವು ಯೂಸ್ ಮಾಡ್ಕೊಳ್ಳಿ. ಪ್ರತಿಯೊಂದು ಹೇಳುತ್ತೆ. ಜನ ಸಫರ್ ತುಂಬ ಮಾಡ್ತಾರೆ. ಸಫರಿಂಗ್ ಕಮ್ಮಿ ಮಾಡೋಕ್ಕೆ ಈ ಆ್ಯಪ್ ಮಾಡಿರೋದು. ಯಾಕೆ ಜ್ಯೋತಿಷ್ಯ ಕಲೀರಿ. ಡಾಕ್ಟ್ರ್ ಹತ್ರ ಹೋದರೆ, ಡಾಕ್ಟ್ರ್ ಹತ್ರ ಹೋಗದೆ ಇರೋದು ಹೇಗೆ ಅಂತಂದರೆ 3 ವಿಚಾರ ಹೇಳ್ತಾರೆ. ಒಂದು ಕಮ್ಮಿ ತಿನ್ನಿ, ಒಂದು ಎಕ್ಸಸೈಸ್ ಮಾಡಿ, ಇನ್ನೊಂದು ಓಡಾಡಿ, ಎಲ್ಲ ಕಡೆ ಓಡಾಡಿ, ಮೈಂಡ್ ಫ್ರೀಯಾಗಿ ಇಟ್ಕೊಳ್ಳಿ. ಈ 3 ಅಲ್ವ ಹೇಳೋದು. ಅಸ್ಟ್ರಾಲಜಿಲಿ ಏನು ಹೇಳಬೇಕು, ನಿಮಗೆ ದೋಷ ಗೀಷ ಹೇಳೋದಲ್ಲ. ಜ್ಯೋತಿಷ್ಯ ಕಲೀರಿ. 107ನೇ ಬ್ಯಾಚ್ ಬರ್ತಾ ಇದೆ, ಮೇ 17ನೇ ತಾರೀಕು. ಪ್ರತಿಯೊಂದು ಡೀಟೇಲ್ಸು ಇರುತ್ತೆ ಅದರಲ್ಲಿ. ಗುಡ್ ಟೈಮ್, ಬ್ಯಾಡ್ ಟೈಮ್ ಎಲ್ಲರಿಗೂ ಬಂದೇ ಬರುತ್ತೆ. ಎಲ್ಲಿವರೆಗೂ ಈಗ ಫಾರ್ ಎಕ್ಸಾಂಪಲ್ ಒಬ್ರು ಯಾರೋ ಕೆಲಸದಲ್ಲಿರ್ತಾರೆ, ಅದು ಸಣ್ಣ ಕೆಲಸನ ದೊಡ್ಡ ಕೆಲಸನೋ, ಒಂದು 20,000 ಸಂಬಳ ತೊಗೊಳ್ತಾ ಇರ್ತಾರೆ. ಎಲ್ಲರಿಗೂ ಆಸೆ 50ಕ್ಕೆ ಹೋಗಬೇಕು, 50,000ಕ್ಕೆ ಹೋಗಬೇಕು, 60,000ಕ್ಕೆ ಹೋಗಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. 20 ಕಳ್ಕೊಂಡ್ರೆ ಏನು ಮಾಡೋದು? ನಾಳೆ 20 ಕಳ್ಕೊಂಡು ಮನೇಲಿ ಕೂತ್ಕೊಂಡು ಆ ಕಂಪ್ನಿ ಮುಚ್ಚೋಯ್ತೋ, ಅಥವಾ ಅವ್ರನ್ನ ತೆಗೆದಾಕಿದ್ರೋ, ಅಥವಾ ಶಾರ್ಟೇಜ್ ಆಫ್ ಪೀಪಲ್ ಮಾಡಿದ್ರು. ಎವ್ರಿಥಿಂಗ್ ಇಲ್ಲಿ ನಮಗೆ ಡೀಟೇಲಾಗಿ ಹೇಳ್ತಾ ಇರುತ್ತೆ. ಟೈಮ್ ಲೈನ್ಸ್ ಯಾವಾಗ ಟೈಮ್ ಲೈನ್ಸ್ ಹೇಳ್ತಾ ಇರುತ್ತೆ, ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ಓಕೆ, ಈಗ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ಅದು ಮುಗಿದ ಮೇಲೆ ನೆಕ್ಸ್ಟ್ ಹಿಂಗೆ ಚೆನ್ನಾಗಿದೆ. ಈಗ ಯಾರೋ ಒಬ್ರು ಕಾಲ್ ಮಾಡಿದ್ರು, ಕಾಲ್ ಮಾಡಿದಾಗ ಮದುವೆ ಯಾವಾಗುತ್ತೆ ಅಂತ ಹೇಳಿದ್ವಿ. ಅವ್ರಿಗೆ 26, 27 ಅಂತ ಹೇಳಿದ್ವಲ್ವಾ, ಅವ್ರ ಮೈಂಡ್ ಕರೆಕ್ಟಾಗಿ ಸೆಟ್ಲ್ ಆಗುತ್ತೆ. ಹೌದು. ಅವ್ರು ಏನೇ ಟ್ರೈ ಮಾಡ್ತಾರೋ ಆಗ್ತಾ ಇರಲ್ಲ, ಕಷ್ಟ ಆಗ್ತಾ ಇರುತ್ತೆ.
ಆ ಟೈಮ್ ಬಂದಾಗ ಅವ್ರಿಗೆ ಕಾನ್ಫಿಡೆನ್ಸ್ ಸಿಗುತ್ತೆ. ಯಾವಾಗ ಅದಾಗುತ್ತೋ ಕಾನ್ಫಿಡೆನ್ಸ್ ಬರುತ್ತೆ. ಈ ರೀತಿ ಆ್ಯಪ್ ಕರ್ನಾಟಕದಲ್ಲಿ, ದಕ್ಷಿಣ ಭಾರತದಲ್ಲಿ ಪರ್ಸನಲೈಸ್ಡ್ ಆ್ಯಪ್ ಯಾರೂ ಮಾಡಿಲ್ಲ. ಆ್ಯಕ್ಚುಲಿ ಕರ್ನಾಟಕದಲ್ಲಿ ಅವಾರ್ಡ್ ಕೊಡಬೇಕು. ಜ್ಯೋತಿಷರಿಗೆ ಯಾರಿಗೂ ಅವಾರ್ಡ್ ಕೊಡ್ತಾರೆ, ಇರೋದನ್ನು ಓದ್ಕೊಂಡು ಬಂದು ಹೇಳೋಕ್ಕೆ, ಪಂಚಾಂಗ ನೋಡ್ಕೊಂಡು ಹೇಳೋಕ್ಕೆ ಅವಾರ್ಡ್ ಕೊಡ್ತಾರೆ ಜನ. ಆ್ಯಪ್ ಮಾಡಿದವ್ರನ್ನ ಅವಾರ್ಡ್ ಕೊಡಬೇಕು. ಇದು ಮೋಸ್ಟ್ ಡಿಸೈನ್ಡ್ ಆ್ಯಪ್. ಇದು ನಾನೇ ಡಿಸೈನ್ ಮಾಡಿರ್ತಕ್ಕಂಥ. ಎಜುಕೇಷನ್ ಯಾವ ಕಾಂಬಿನೇಷನ್ ಬರುತ್ತೆ ಇದು ನೋಡಿದ್ರೆ ಏನೋ ನಿಮಗೆ ಸಂಖ್ಯಾಶಾಸ್ತ್ರ ಅನಿಸುತ್ತೆ. ಭ್ರಮೆ ಜನಗಳದು. ಸಂಖ್ಯಾಶಾಸ್ತ್ರ ಅಲ್ಲ, ಮನೆಗಳ ಪ್ಲಾನೆಟರಿ ಇಂಟೆಲಿಜೆನ್ಸ್ ಇದು. ಇಲ್ಲಿ ನಾವು ಎಜುಕೇಷನ್ ಆದಮೇಲೆ ಜಾಬ್ ಬೇಕಾ, ಜಾಬ್ ಆದಾಗ ಇಲ್ಲಿ ಕಾಂಬಿನೇಷನ್ ಚೇಂಜ್ ಆಗುತ್ತೆ, ಇಲ್ಲಿ ಕಲರ್ಸ್ ಎಲ್ಲ ಚೇಂಜ್ ಆಗುತ್ತೆ. ಅದಾದಮೇಲೆ ಮ್ಯಾರೇಜ್ ಅಂತ ಹಾಕಿದಾಗ ಅಲ್ಲೂ ಕೂಡ ಎಲ್ಲ ಆ್ಯರೋ ಮಾರ್ಕ್ ಎಲ್ಲನೂ ಚೇಂಜ್ ಆಗುತ್ತೆ. ಚೈಲ್ಡ್ ಬರ್ತ್ ಹಾಕಿದ್ರೆ ಅಲ್ಲೂ ಚೇಂಜ್ ಆಗುತ್ತೆ ಕಲರ್ಸು. ಪ್ರಾಪರ್ಟಿ ಅಂತ ಹಾಕಿದಾಗ ಅಲ್ಲೂ ಚೇಂಜಸ್ ಆಗುತ್ತೆ. ಹಾಗೆ ನಾವು ಹೆಲ್ತ್ ಬಗ್ಗೆ ಕೇಳಬೇಕು ಅಂದರೆ ಹೆಲ್ತ್ ಬಗ್ಗೆನೂ ಚೇಂಜಸ್ ಆಗುತ್ತೆ, ಅಲ್ಲಿ ಹೇಳುತ್ತದು. ಮತ್ತು ಲಿಟಿಗೇಷನ್. ಈ ಆ್ಯಪ್ ನಿಮ್ದು ಆಗಿಸ್ಕೊಳ್ಳಿ ಲೈಫಲ್ಲಿ. ಕರೆ ಮಾಡಿ ನನ್ನ ಮಗಂದು ಯಾವಾಗಿದೆ ಅದಿದೆ ಅಂತ ಹೇಳೋ ಬದಲು ಕಾಲ್ ಮಾಡಿಬಿಟ್ಟು ಸೇರಬೇಕು ಅನ್ನೋ ಆಸೆ ಇದೆ. ಈ ಆ್ಯಪು ತುಂಬ ಚೆನ್ನಾಗಿದೆ. ಯಾವುದಕ್ಕೂ ಅವಾರ್ಡ್ ಕೊಡ್ತಾರೆ. ಈ ಆ್ಯಪ್ ಎಷ್ಟು ಪವರ್ಫುಲ್ ಇದೆ ಅಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ನಿಮಗೆ ಕೊಡುತ್ತೆ ಅಷ್ಟೇ. ಹುಡುಕಿ ಕೊಡೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಪ್ಲಾನೆಟರಿ ಇಂಟೆಲಿಜೆನ್ಸ್ ಏನು ಮಾಡುತ್ತೆ, ಮುಂದೆ ಏನಾಗುತ್ತೆ ಅಂತ ಹುಡುಕೊಡುತ್ತೆ, ಗುಡ್ ಆರ್ ಬ್ಯಾಡ್. ದಟ್ ಈಸ್ ದಿ ಬ್ಯೂಟಿ. ಬದಲಾವಣೆ ಮಾಡೋಕ್ಕಾಗಲ್ಲ, ಅದು ನಾನು ಒಪ್ಕೊಳ್ತೀನಿ. ಆದರೆ ನಾವು ಮುಂದೆ ಬರ್ತಕ್ಕಂಥ ಕೆಟ್ಟದ್ದು ಒಳ್ಳೆಯದನ್ನು ಗ್ರೇಸ್ಫುಲ್ಲಾಗಿ ನಾವು ತೊಗೊಳ್ಬೋದು. ಊಹೆಗಿನ ಮೋಸ ಹೋಗೋದು ತಪ್ಪುತ್ತೆ, ಎಸ್ಪೆಷಲಿ ಜ್ಯೋತಿಷ್ಯದಲ್ಲಿ. ಮತ್ತು ಜ್ಯೋತಿಷ್ಯದ ಮೇಲೆ ಇರ್ತಕ್ಕಂಥ ನಂಬಿಕೆ ಹೆಚ್ಚಾಗುತ್ತೆ. ಸೊ ಈ ಕಾಂಬಿನೇಷನ್ ಅಂತಕ್ಕಂಥ ಇದು ನೋಡೇ ನಾನು ಎಲ್ಲರಿಗೂ ಹೇಳೋದು. ಆ ದೋಷ ಈ ದೋಷ ಈಗ ತೋರಿಸೋದ್ನಲ್ಲ ಇವ್ರ ಜಾತಕದಲ್ಲಿ, 7ನೇ ಮನೆ ರಾಹು ಇದೆ, ಮದುವೆ ಹಾಗೆ ಹೀಗೆ ಏನೂ ಇಲ್ಲ, ದಶ ಬಂದಾಗ ಅಷ್ಟೇ. ಮುಂದಿನ ಕರೆಗೆ ಹೋಗೋಣ. ಓಕೆ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ ಅಮ್ಮ, ಯಾವರಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಮಂಗಳೂರಿನಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. ತಾರೀಕು 1/10/2002 ಹ್ಮ್ 2:35 PM, ಓಕೆ ಮಂಗಳೂರು. ಓಕೆ, ಏನು ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ವಿದ್ಯಾಭ್ಯಾಸದ ಬಗ್ಗೆ. ಗುರುಗಳಿದ್ದಾರೆ, ಮಾತಾಡಿ. ಆಯ್ತು. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ಮಗ MSc ಮಾಡ್ತಿದ್ದಾನೆ ಗುರುಜಿ. ಮಾಡಲಿ. ಈ ಸಲ ಫೈನಲ್ ಇಯರ್. ಅವನು ಒಂದು ಸಬ್ಜೆಕ್ಟ್ ಅಲ್ಲಿ ಹೋಗಿದ್ದಾನೆ ಗುರುಜಿ. ಸರಿ. ಅದೇ ಹೇಗೆ, ಇನ್ನು ಡಿಸೆಂಬರ್ ಅಲ್ಲಿ ಎಕ್ಸಾಮ್ ಅವನಿಗೆ. ನೋಡಿ, 8ನೇ ಮನೆ ಹೆಚ್ಚಾಗಿ 8ನೇ ಮನೆ ಕಾಣಿಸ್ತಾ ಇದೆ, ಎಲ್ಲರೂ ನೋಡ್ಬೋದು ಇಲ್ಲಿ. ಆ 8ನೇ ಮನೆ ಯಾವಾಗಲೂ ಕೂಡ ಅಬ್ಸ್ಟಕಲ್ಸ್ ಕೊಟ್ಟು 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 ಮೇಲಕ್ಕೆ ತೊಗೊಂಡೋಗುತ್ತೆ. ಆ 8ನೇ ಮನೆ ಯಾವಾಗಲೂ ಕೂಡ ಟೆಕ್ನಿಕಲ್ ಸೈಡ್ ಹೋಗಬೇಕು ಅಂತ ಹೇಳ್ತೀವಿ ನಾವು. ಫಾರ್ ಎಕ್ಸಾಂಪಲ್, ಇಲ್ಲಿ ಬುಧ ದಶೆ ಇದೆ. ಆ ಎಜುಕೇಷನಲ್ಲಿ ನಾವು ಬುಧ ದೇಶಕ್ಕೆ ಹೋಗ್ತೀವಿ. ಆ ಬುಧ ದೇಶದಲ್ಲಿ ಇಂಡಿಕೇಷನ್ ಕೊಡುತ್ತೆ, ಟೆಕ್ನಿಕಲ್ ಆರ್ ರಿಸರ್ಚ್ ಫೀಲ್ಡ್ ಅಂತ ಕೊಡುತ್ತೆ. ಆ ಫೀಲ್ಡಲ್ಲಿ ಹೋದರೆ ನೆಗೆಟಿವ್ ಆಗಲ್ಲ. ಇಲ್ಲಿ ಬ್ಯಾಡ್ ಸೈಡ್ ಅಂತ ಕೊಟ್ಟಿರ್ತೀವಿ ನಾವು, ಬ್ಯಾಡ್ ಸೈಡ್ ಅಂತ ಆಗಿದೆ. ದಿಸ್ ಈಸ್ ನಾಟ್ ದಿ ಫೈನಲ್, ಇದು ಫೈನಲ್ ಅಲ್ಲ. ಇಲ್ಲಿ ಕೊಟ್ಟಿರ್ತೀವಿ, ಈ ಏರಿಯಾದಲ್ಲಿ ವರ್ಕ್ ಮಾಡಿದ್ರೆ ಈ ಮೇಲಿರೋದು ಪಾಸಿಟಿವ್ ಆಗುತ್ತೆ ಅಂತ ನಾನು ಕ್ಲಾಸಲ್ಲಿ ಹೇಳ್ತೀನಿ. ಆ ಏರಿಯಾದಲ್ಲಿ ವರ್ಕ್ ಮಾಡಬೇಕು. ನೀವು ತೊಗೊಂಡಿರ್ತಕ್ಕಂಥ ಏರಿಯಾ, ನಿಮ್ಮ ಮಗ ತೊಗೊಂಡಿರ್ತಕ್ಕಂಥ MS ಟೆಕ್ನಿಕಲ್ಲು 100% ಸಕ್ಸಸ್ ಆಗೇ ಆಗುತ್ತೆ. ಈ 8ನೇ ಮನೆ ಏನು ಮಾಡುತ್ತೆ, ಎರಡಕ್ಕೂ ಒಂಥರ ಇಟ್ ಗಿವ್ಸ್ ಇಟ್ಸ್ ನೆಗೆಟಿವ್ ಸೈಡ್ ಆಲ್ಸೋ. ಹಾಗೇ ಆಗುತ್ತೆ, ಟೆನ್ಷನ್ ತೊಗೊಳ್ಬೇಡಿ. ಅಂತರ್ಭುಕ್ತಿ ನೋಡೋಣ. ಅಂತರ್ಭುಕ್ತಿಲೂ ಕೂಡ ಕಂಟಿನ್ಯೂಸ್ ಆಗಿ 8 ಇದೆ, 8 ಕಾಂಬಿನೇಷನ್ ಇದೆ. ಬ್ಯಾಡ್ ಇನ್ ಎಜುಕೇಷನ್ ಅಂತ ಬರ್ತಾ ಇದೆ. ನೆಕ್ಸ್ಟ್ ಎಕ್ಸಾಮು ಕ್ಲಿಯರ್ ಮಾಡ್ಕೊಂಡ್ಬಿಡ್ತಾರೆ. ನೆಕ್ಸ್ಟ್ ಎಕ್ಸಾಮು ಫುಲ್ ಕ್ಲಿಯರ್ ಆಗುತ್ತೆ. ರಿಸರ್ಚ್ ಫೀಲ್ಡ್ಗೆ ಹೋಗ್ತಾರೆ. 8ನೇ ಮನೆ ಯಾವಾಗಲೂ ಕೂಡ 8 ಜಾಸ್ತಿ ತೋರಿಸ್ತಾ ಇದೆ. ಹಾಗೆ ಯಾವ ಲೈನ್ ಅಂತ ತೋರಿಸಿದಾಗ ನಾವು ಕಸ್ಪಲ್ ಅಂತ ಹೋಗ್ತೀವಿ, 10th ಕಸ್ಪ್ ಅಂತ ಹೇಳುತ್ತೆ, ಕರ್ಮಫಲ ಅಂತ ಹೇಳುತ್ತೆ. ಅಲ್ಲೂ ಕೂಡ 8 ಅಂತ ತೋರಿಸಿದೆ. 8 ಎಲ್ಲ ಕಡೆ ಬಂದಾಗ ನಾವು ಕೆಲವೊಂದು ಏರಿಯಾದಲ್ಲಿ ಹೋದರೆ ಪಾಸಿಟಿವು, ಆ ಏರಿಯಾದಲ್ಲಿ ಹೋಗಿಲ್ಲ ಅಂದರೆ ಇದು ಪೂರ್ತಿ ನೆಗೆಟಿವ್. ಇದು 2 ಎಕ್ಸ್ಟ್ರೀಮು.
ಹೈ ಪ್ರೆಷರ್ ಆ್ಯಂಡ್ ಸ್ಟ್ರೆಸ್ ರಿಲೇಟೆಡ್ ಟು ಪ್ರೊಫೆಷನ್ ಇದ್ದೇ ಇರುತ್ತೆ. ಹೈ ಇಂಡಿಕೇಷನ್ ಆಫ್ ಕಾನ್ಸ್ಪಿರೆನ್ಸ್, ಲಾಸ್ ಆಫ್ ಇಂಟ್ರೆಸ್ಟ್ ಇನ್ ಜಾಬ್ ಎಲ್ಲ ಇರುತ್ತೆ. ಆದರೆ ಈ ಕಾಂಬಿನೇಷನ್ ಯಾವಾಗಲೂ ಕೂಡ ಹೇಳಿರ್ತಕ್ಕಂಥ ಫೀಲ್ಡಲ್ಲಿ ಪಾಸಿಟಿವ್ ಆಗಿರುತ್ತೆ. ಹೇಳಿರ್ತಕ್ಕಂಥ ಫೀಲ್ಡಲ್ಲಿ ಪಾಸಿಟಿವ್ ಆಗಿರುತ್ತೆ. ಯಾವ್ಯಾವುದು? ರಿಸರ್ಚು ಹೋಗ್ಬೇಕು, 8ನೇದು ಆಡಿಟಿಂಗ್ ಹೋಗಬೇಕು, ಸೈನ್ಸ್ಗೆ ಹೋಗಬೇಕು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 8th ಹೌಸ್, ಬೇಕಾದಷ್ಟಿದೆ ಅದರಲ್ಲಿ. ಕೋಡಿಂಗು 8ನೇ ಮನೆ. ಈ ಫೀಲ್ಡಲ್ಲಿ ಹೋದರೆ ಅವರಿಗೆ ತುಂಬ ಕಮ್ಮಿ ಜನ ಅದನ್ನು ಮಾಡ್ತಕ್ಕಂಥದ್ದು. ಜ್ಯೋತಿಷ್ಯನೂ ಕೂಡ ಅವ್ರು ಕಲಿಬೋದು. ಜ್ಯೋತಿಷ್ಯನೂ ಅವ್ರಿಗೆ ಗೊತ್ತಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಳ್ಳೆಯದಾಗಲಿ, ಆಗುತ್ತೆ, ಮುಗಿಯುತ್ತೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗುತ್ತೆ. ಇನ್ನು ವೀಕ್ಷಕರೇ, ಏಪ್ರಿಲ್ 21ನೇ ತಾರೀಕು ರೇಖಿ ವಿದ್ಯೆ ಕ್ಲಾಸಸ್ನ ಅಂದರೆ ಆನ್ಲೈನ್ ಕ್ಲಾಸಸ್ನ ಗುರೂಜಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದು ಕೇವಲ 4 ದಿನಗಳ ಕ್ಲಾಸಸ್ ಆಗಿರುತ್ತೆ. ಸೊ ಮನೆ ಮಂದಿಯೆಲ್ಲ ಕೂತು ಈ ಒಂದು ಕ್ಲಾಸಸ್ನ ಅಟೆಂಡ್ ಮಾಡಲಿಕ್ಕೆ ಅವಕಾಶವಿದೆ. ಸೊ ಇದರ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ಹಂತದಲ್ಲಿ ಗುರೂಜಿಯವರು ನೀಡ್ತಾ ಹೋಗ್ತಾರೆ. ಈ ಒಂದು ಕ್ಲಾಸ್ಗೆ ನೀವು ಜಾಯಿನ್ ಆಗಬೇಕು ಅಂದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆಗಳನ್ನು ಮಾಡಬಹುದು. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ, ನಮಸ್ತೆ. ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು, ಬೆಂಗಳೂರಿನಿಂದ. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. 13/4/2009. 13/4/2009. ಸಮಯ 1:31 PM. ಇನ್ನೊಂದ್ಸಲ ಹೇಳಿ ಸಮಯ. 1:31 PM. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಬೆಂಗಳೂರು. ಏನು ವಿಚಾರದ ಬಗ್ಗೆ ಕೇಳಬೇಕಿತ್ತು? ಅವನ ಎಜುಕೇಶನ್ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ಕಾರ. ನಮ್ಮ ಎಜುಕೇಶನ್ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ, ನನ್ನ ಮಗನ ಬಗ್ಗೆ. ಇವಾಗ ಅವನು 10th ಎಕ್ಸಾಮ್ ಬರ್ದಿದ್ದಾನೆ. ಸರಿ, ಓಕೆ. ಇದ್ರ ಪ್ರಕಾರ ನೀವು ಮಾತಾಡ್ತೀರಾ ಅಥವಾ ಮಾತಾಡಲಾ? ಮಾತಾಡಿ ಸರ್. ಹಾಂ, ಓಕೆ. ಮಾತಾಡಿ. ರಾಶಿ ಬಂದ್ಬಿಟ್ಟು ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ, ಸರಿ ಇದೆಯಾ? ಹಾಂ ಗುರುಜಿ. 2031ವರೆಗೂ ಬುಧದಶೆ ನಡೆಯುತ್ತೆ. ಬುಧ ದಶೆಯಲ್ಲಿ ಹೇಗಿದೆ ಅಂತ ನೋಡೋಣ ಅಂದರೆ, 8ನೇ ಮನೆ ಯಾವಾಗಲೂ ಕೂಡ 8ನೇ ಮನೆ ಪ್ಲಸ್ ಅಂಡರ್ಗ್ರೌಂಡಲ್ಲಿ 411 ಇದೆ. ಆಸಕ್ತಿ ತೋರಿಸ್ತಾರೆ ಓದಬೇಕು ಅಂತಂದರೆ ಅದು ಓದಲ್ಲ. ಬಟ್ ಯಾವಾಗಲೇ ಹೇಳಿದ್ದೆ ನಾನು, 8ನೇ ಮನೆ ಟೆಕ್ನಿಕಲ್ ಸೈಡು ಕರ್ಕೊಂಡೋಗುತ್ತೆ. ಇವಾಗಿನ್ನೂ ಅವ್ರಿಗೆ 10th ಸ್ಟ್ಯಾಂಡರ್ಡ್ ಇರ್ಬೋದು, 9th 10th ಇರ್ತಾರೆ. ಸೊ ಇನ್ನೂ 5 ವರ್ಷ ಕೂಡ ಅವ್ರಿಗೆ ಬುಧ ದೇಶನೇ ನಡೆಯುತ್ತೆ. ಬುಧ ಆದ ನಂತರ ಅವ್ರಿಗೆ ಕೇತು ಕಾಂಬಿನೇಷನ್ ಬರುತ್ತೆ. 12ನೇ ಮನೆ, 2ನೇ ಮನೆ, 7ನೇ ಮನೆ. ಸಾಕಷ್ಟು ಗ್ರಹಗಳನ್ನ ನಾವು ನೋಡಿದಾಗ ನಾವು ಯಾವ ಲೈನು ಸೂಚ್ಯಾಂಕ ಆಗುತ್ತೆ ಅಂತ ಹೇಳಿ 10ನೇ ಕಸ್ಪಲ್ಲೂ ನಾವು ಸಜೆಷನ್ ಮಾಡ್ತೀವಿ. 769 + 92 ಕಾಂಬಿನೇಷನ್ ಕೊಟ್ಟಿರ್ತಕ್ಕಂಥ ಟೈಮಲ್ಲಿ ನೋಡಬೇಕು ಅಂತಂದರೆ ಸ್ವಲ್ಪ ಡೇಟಾ ಸೈನ್ಸು, ಅಂದರೆ ಈ ಟೆಕ್ನಿಕಲ್ ಸೈಡಲ್ಲೇ ಡೇಟಾ ಸೈನ್ಸ್ಗೆ ಹೋಗ್ಬೋದು. ಯಾಕೆಂದರೆ 7ನೇ ಮನೆ ಡೇಟಾ ತೋರಿಸುತ್ತೆ, ಮಾರ್ಕೆಟ್ ಪ್ಲೇಸ್ ತೋರಿಸುತ್ತೆ, ಅಥವಾ ಕೋಡಿಂಗ್ ತೋರಿಸುತ್ತೆ 7ನೇ ಮನೆ. ಇನ್ನೊಬ್ಬರಿಗೆ ಮಾಡ್ತಕ್ಕಂಥ ಬಿಸ್ನೆಸ್ ಅನಾಲಿಸ್ಟ್ ಅಂತ ತೋರಿಸುತ್ತೆ, ಸಾಫ್ಟ್ವೇರ್ ಬಿಸ್ನೆಸ್ ಅನಾಲಿಸ್ಟ್ ಅಂತ ತೋರಿಸುತ್ತೆ. ಸಾಫ್ಟ್ವೇರ್ ಸೈಡ್ ಹೋಗ್ತಾರೆ, ಸ್ವಲ್ಪ ಪ್ರೀತಿಯಿಂದ ಹೇಳಿ ಜಾಸ್ತಿ ಮಾರ್ಕ್ಸ್ ತೆಗಿತಾರೆ. ಜೋರಾಗಿ ಹೇಳಿದ್ರೆ ಎಜುಕೇಷನ್ ಒರ್ಟಾಗಿ ಹೋಗುತ್ತೆ. 8ನೇ ಮನೆ ಯಾವಾಗಲೂ ಕೂಡ ಯಾರ್ಯಾರು ನಡೆಯುತ್ತೋ ಆ 8ನೇ ಮನೆ, ಅದಕ್ಕೆ ದಶಾ ಕಲೀರಿ, ಜ್ಯೋತಿಷ ಕಲಿತಾಗ ಗೊತ್ತಾಗತ್ತಿದ್ದು. ನಾನು ತುಂಬ ಜನದ ನೋಡಿದ್ದೀನಿ. ಈ 8 ನಡೆದಾಗ ಏನಾಗುತ್ತೆ, ತುಂಬ ಸ್ಟ್ರಿಕ್ಟ್ ಮಾಡಿದ್ರೆ ಪೇರೆಂಟ್ಸು, ಅವರು ಎಕ್ಸ್ಟ್ರೀಮ್ ನೆಗೆಟಿವ್ ಹೋಗಿದ್ದಾರೆ. 8 ನಡೆದವರು ಬೈ ಡಿಫಾಲ್ಟು ಗೊತ್ತಿಲ್ಲ, ಅವ್ರ ತಂದೆ ತಾಯಿ ಅವ್ರ ಬಿಹೇವಿಯರ್ ಚೆನ್ನಾಗಿದ್ದಾಗ ತುಂಬ ಚೆನ್ನಾಗಿ ಓದಿದ್ದಾರೆ. 2 ಎಕ್ಸ್ಟ್ರೀಮ್ಗೆ ಹೋಗುತ್ತೆ. ಜ್ಯೋತಿಷ್ಯ ನೋಡಿದಾಗ ಅವ್ರಿಗೆ ಏನೇನು ಎನರ್ಜೀಸ್ ಫ್ಲೋ ಆಗ್ತಾ ಇದೆ ಅದೆಲ್ಲ ಗೊತ್ತಾಗುತ್ತೆ. 8th ಹೌಸ್ ಇಸ್ ವೆರಿ ಪವರ್ಫುಲ್. ಅವ್ರಿಗೆ ರಿಸರ್ಚು ಅದು ಇದು ಏನಾದ್ರು ಆ್ಯಕ್ಟಿವಿಟಿ ಕೊಡ್ತಾ ಇರಿ, ಸಕ್ಸಸ್ ಆಗೇ ಆಗುತ್ತೆ. ಏನು ಟೆನ್ಷನ್ ಏನಿಲ್ಲ. ಕೆಲವು 12ನೇ ಮನೆ ಕೇತು ಸ್ವಲ್ಪ ವ್ಯಯವನ್ನು ಮಾಡುತ್ತೆ. ಸ್ವಲ್ಪ ಮಟ್ಟಿಗೆ ಬಾಳೆಹಣ್ಣನ್ನು ಗುರುವಾರ ಕೊಡ್ತಾಯಿರಿ. ಅದ್ರ ಜೊತೆಗೆ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಕ್ಕಂಥ ಗ್ರಹ 8-4-11 ಕಾಂಬಿನೇಷನ್ನು, ನಕ್ಷತ್ರದಲ್ಲಿ ಶುಕ್ರ, 6 ಮುಖದ ರುದ್ರಾಕ್ಷಿ ಹಾಕಿ ಸಕ್ಸಸ್ ಗ್ಯಾರಂಟಿ ಆಗುತ್ತೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾವು ದಾವಣಗೆರೆಯಿಂದ ಕಾಲ್ ಮಾಡ್ತಾ ಇರೋದು. ನಿಮ್ಮ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಅದು ಪ್ರಶ್ನೆಶಾಸ್ತ್ರ. 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 28. ಏನು ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು. ಓಕೆ, ಸಂಖ್ಯೆ 28 78 78. 7 78. ಹಾಂ, ಓಕೆ.
ಓಕೆ, ಆರೋಗ್ಯದ ಬಗ್ಗೆ ಹೇಳ್ತೀನಿ ನೋಡಿ. ಒಂದನೇ ಮನೆ ಇಮ್ಯುನಿಟಿನ ಹೇಳುತ್ತೆ. ಒಂದನೇ ಕಸ್ಪ್ ಇಮ್ಯುನಿಟಿ ಹೇಳುತ್ತೆ. ಆ ಇಮ್ಯುನಿಟಿ ಹೇಳೋ ಟೈಮಲ್ಲಿ ಇಲ್ಲಿ ನಮಗೆ ಒಂದು ನಿಮಿಷ ಹೆಲ್ತ್ ಹಾಕ್ಕೊಳ್ತೀನಿ. ಹೆಲ್ತ್ 8ನೇ ಮನೆ ರೆಡ್ ಬಂದಿದೆ. ಇಮ್ಯುನಿಟಿ ಸ್ವಲ್ಪ ವೀಕ್ ಆಗುತ್ತೆ. ಇಮ್ಯುನಿಟಿ ಅನ್ನೋದು ಫೇಸಸ್ ಅಬ್ಸ್ಟಕಲ್ಸ್, ಡಿಪ್ರೆಷನಿಂದ ಬಳಲ್ತೀರಾ, ಎಲ್ಲನೂ ಪ್ರಶ್ನಾಶಾಸ್ತ್ರ ಹೇಳ್ತಾ ಇದೆ. 8ನೇ ಮನೆ ಕ್ರೋನಿಕ್ ಹೆಲ್ತ್ ಇಶ್ಯೂಸ್ ಶನಿಯ ಮನೆಯಿಂದ ಬಂದಿದೆ, ಶನಿಯ ಗ್ರಹದಿಂದ ಬಂದಿದೆ, ಸೂರ್ಯನಿಂದ ಶನಿ ಬಂದಿದೆ. 6ನೇ ಮನೆ ಆ ಕಾಯಿಲೆ ಹೇಗಿರುತ್ತೆ ತೋರಿಸಿದೆ, ಹಿಂದೆ ತೋರಿಸಿರುತ್ತೆ. 1ನೇ ಮನೆ ದೇಹ ವೀಕ್ ಅಂತ ತೋರಿಸಿರುತ್ತೆ, ಆದರೆ 6ನೇ ಮನೆ ತೋರಿಸುತ್ತೆ ಪಾಸಿಟಿವಾ ನೆಗೆಟಿವಾ ಅಂತ. ಇಲ್ಲಿ ಹೆಲ್ತ್ ಅಂತ ನೋಡಿದಾಗ ಇಲ್ಲಿ ಎಂಡಲ್ಲಿ 9 ಇರೋದ್ರಿಂದ ದೈವ ಬಲದಿಂದ ನಿಮಗೆ, ಅದೃಷ್ಟದಿಂದ ನಿಮಗೆ ಸ್ವಲ್ಪ ಆರೋಗ್ಯ ಚೇತರಿಕೆ ಆಗ್ತಾ ಇರುತ್ತೆ. ಎಗೇನ್ ಇಟ್ ಗೋಸ್ ಬ್ಯಾಕ್ ಟು ದಿ ಸೇಮ್ ಡಿಸೀಸ್ ಸ್ಟೇಟ್. ಎಗೇನ್ ಚೇತರಿಕೆ ಆಗ್ತಾ ಇರುತ್ತೆ. ಪದೇ ಏನಾರು ಒಂದು ಕಾಡ್ತಾನೇ ಇರುತ್ತೆ. ಅದಕ್ಕೆ ಮೊದಲು 8ನೇ ಮನೆ ಇರ್ತಕ್ಕಂಥ ಶನಿ, 8ನೇ ಮನೆ ಇರ್ತಕ್ಕಂಥ ಶನಿ 8ನೇ ಮನೆ ಇರ್ತಕ್ಕಂಥದ್ದು. ಅದಕ್ಕೆ ಶನಿವಾರದ ದಿವಸ ನಿಮಗೆ ಶಕ್ತಿ ಇದ್ದರೆ, ಅಂದರೆ ನಿಮಗೆ ದೇಹದಲ್ಲಿ ಸ್ವಲ್ಪ ಶಕ್ತಿ ಉಳಿದಿದೆ ಅಂತಂದರೆ ರಕ್ತದಾನ ಮಾಡಿ. ನೀವು ರಕ್ತದಾನ ಮಾಡಿ ಸಕ್ಸಸ್ ಆಗುತ್ತೆ. ಹಾಗೆ ಶನಿವಾರ ಎಳ್ಳೆಣ್ಣೆಯನ್ನು ಶನಿದೇವರಿಗೆ ದಾನ ಮಾಡ್ತಾ ಬನ್ನಿ. ಹಾಗೆ 8ನೇ ಮನೆ ಯೋಗ ಮಾಡಬೇಕು. ಯಾರಿಗೆ 8ನೇ ಮನೆ ರನ್ ಆಗ್ತಾ ಇರುತ್ತೆ ಮನೆಯಲ್ಲೇ ಯೋಗ ಮಾಡಬೇಕು. ಒಂದು ಹಾಫ್ ಆನ್ ಅವರ್ ಅಥವಾ ಯೋಗ ಕ್ಲಾಸಿಗೆ ಸೇರ್ಕೊಳ್ಳಿ. ಆರೋಗ್ಯದಲ್ಲೇ ಫುಲ್ ಬದಲಾವಣೆ ಆಗಿಬಿಡುತ್ತೆ. ಕಂಪ್ಲೀಟ್ಲಿ ಚೇಂಜಸ್ ಆಗಿಬಿಡುತ್ತೆ. ಯೋಗದಿಂದ ಅಲ್ಲ, ಯೋಗ ಸೇರ್ಕೊಳ್ಳೋದ್ರಿಂದ. ಅಲ್ಲಿ ಸ್ವಲ್ಪ ಲೈಟ್ ಆಗಬೇಕಾದ್ರೆ ಮಾಡ್ಕೊಳ್ಳಿ. ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಅಸ್ಟ್ರಾಲಜಿ. ಟ್ಯಾಬುನ ಬ್ರೇಕ್ ಮಾಡ್ತಕ್ಕಂಥದ್ದು. ಸೊ ಇಷ್ಟು ಮಾಡ್ಕೊಳ್ಳಿ, ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಆಮೇಲೆ 9ನೇ ಮನೆ, ಇಲ್ಲಿ 9ನೇ ಕಾಂಬಿನೇಷನ್ ಇರ್ತಕ್ಕಂಥದ್ದು ಆರೋಗ್ಯ, ಚಂದ್ರ, 2 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ಪ್ರತಿ ಪೌರ್ಣಮಿಗೆ, ಹುಣ್ಣಿಮೆಗೆ, ಇವತ್ತು ಹುಣ್ಣಿಮೆ ಅಂತಂದರೆ ಮಾಡಿ ಮೇಲೆ ಹೋಗ್ಬಿಟ್ಟು ಒಂದು ಚೇರ್ ಹಾಕ್ಕೊಂಡು ಒಂದು 2 ಅವರ್ ಕೂತ್ಕೊಳ್ಳಿ. ಆ ಒಂದು ಚಂದ್ರನ ಶಾಖ 9ನೇ ಮನೆ ನಿಮಗೆ ಪಾಸಿಟಿವ್ ಕೊಡುತ್ತೆ. ಇದನ್ನೇ ಪ್ಲಾನೆಟರಿ ಇಂಟೆಲಿಜೆನ್ಸ್ ಅಂತ ಹೇಳೋದು. ಯಾವ ಪ್ಲಾನೆಟ್ ಇವ್ರಿಗೆ ಪಾಸಿಟಿವ್ ಇದೆ ಅದರದ್ದು ಎಸೆನ್ಸ್ ತೊಗೊಳ್ಬೇಕು ನಾವು. ಮಾಡಿ, ಡೆಫಿನೆಟ್ಲಿ ಚೇಂಜಸ್ ಆಗುತ್ತೆ. ಒಳ್ಳೆಯದಾಗಲಿ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ, ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಬೆಂಗಳೂರಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 9/2/1995. ಓಕೆ, ಸಮಯ? ಸಾಯಂಕಾಲ 7:20. 7:20 ಸಂಜೆ. ಯಾವ ಊರಲ್ಲಿ ಹುಟ್ಟಿರೋದು? ಬೆಂಗಳೂರಲ್ಲೇ. ಯಾವ ವಿಚಾರದ ಬಗ್ಗೆ? ಮದುವೆ ಬಗ್ಗೆ ಕೇಳಬೇಕು. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರುಗಳೇ. 7ನೇ ಕಸ್ಪ್ ನೋಡೋಣ. 7ನೇ ಕಸ್ಪ್ ಮದುವೆ ವಿಚಾರದಲ್ಲಿ ಏನು ಹೇಳುತ್ತೆ ಅಂತ ನೋಡೋಣ. 7ನೇ ಕಸ್ಪು 6, 7. 7ನೇ ವಿಚಾರದಲ್ಲಿ ಮ್ಯಾರೇಜ್ ಅಂತ ಹಾಕ್ತೀನಿ. 3, 4, 10, 10, 12. ಈ 3ನೇ ಮನೆ ವಿಚಾರ ಏನೋ ಬರುತ್ತೆ, ಡಿಸ್ಕಷನ್ ಆಗುತ್ತೆ ಮ್ಯಾರೇಜ್ಗೆ. ಮ್ಯಾರೇಜ್ ಕಂಪ್ಲೀಷನ್ ಆಗಲ್ಲ. 3ನೇ ಮನೆ ಅಂದರೆ ಡಿಸ್ಕಷನ್ನು, ಒಂದು ಏನಂತಾರೆ ಎಂಗೇಜ್ಮೆಂಟು, ಡಿಸ್ಕಷನ್ನು ಬರ್ತಾ ಇದ್ದಾರೆ. ಇದುವರೆಗೂ ಬಂದಿದ್ದಾರೆ ನೋಡಿದಾಗ ಡಿಸ್ಕಷನ್ ಆಗುತ್ತೆ, ಅಲ್ಲಿಗೆ ನಿಲ್ಲುತ್ತೆ. ಕೊನೆಯಲ್ಲಿ ಏನಿದೆ, 10ನೇ ಮನೆ ಮತ್ತು 12ನೇ ಮನೆ ಇದು ಮದುವೆ ಮಾಡ್ಸೋಕ್ಕೆ ಬಿಡೋದಿಲ್ಲ. ಮನಸ್ಸು ಬದಲಾಗಬೇಕು ನಿಮ್ಮ ಮಗಂದು. ಯಾಕೆಂದರೆ ಇದು ಸೆಟ್ ಆಗಿಲ್ಲ, ಅದು ಸೆಟ್ ಆಗಿಲ್ಲ, ಅದು ಸೆಟ್ ಆಗಿಲ್ಲ, ಇದು ಸೆಟ್ ಆಗಿಲ್ಲ ಅಂತ ಮದುವೆ ಭಾಳ ಕಷ್ಟ. ಲೈನಲ್ಲಿ ಇದ್ದಾರಾ? ಇಲ್ಲ. ಓಕೆ, ಇದ್ದಾರೆ. ಓಕೆ, ನಾನು ಕೇಳಿಸ್ತಾ ಮಾತಾಡ್ತಾ ಇರ್ಬೇಕು. ನೀವು ಮಾತಾಡಿದ್ರೆ ಅರ್ಥ ಆಗುತ್ತೆ. ಈಗ ಕೇಳಿಸ್ತಾ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅರ್ಥ ಆಗ್ತಾ ಇದೆ ಅಂದರೆ ಇನ್ನೂ ಒಳ್ಳೆಯದು. ಕೇಳಿಸ್ತಾ ಇದೆ ಅಂತಂದರೆ ಈಗ ಡಿಸಿಷನ್ ತೊಗೊಂಡಿಲ್ಲ ಅಂತಂದರೆ ಕಸ್ಪೇನು ಹೇಳ್ತಾ ಇದೆ ಮ್ಯಾರೇಜ್ ಕೊಡಲ್ಲ ಅಂತ ಇದೆ. ಮ್ಯಾರೇಜಲ್ಲಿ 2ನೇ ಮನೆ 7ನೇ ಮನೆ ಬರಬೇಕಿಲ್ಲಿ ಈ ಕಾಂಬಿನೇಷನಲ್ಲಿ. ಇನ್ನೂ ಸ್ವಲ್ಪ ಡೀಪಾಗಿ ಅಂಡರ್ಗ್ರೌಂಡಲ್ಲಿ ಹೋಗಿ ನೋಡಿದ್ರು ಕೂಡ ಅಲ್ಲೂ ಕೂಡ ಇಲ್ಲ. ಅರ್ಥ ಆಯ್ತಲ್ವಾ? ಕಮ್ಯುನಿಕೇಷನ್ನು ಮತ್ತು ಎಫರ್ಟ್ ಹಾಕಲೇಬೇಕು. ಮದುವೆ ಅನ್ನೋದೇ ನಿಮಗೆ ಚಾಲೆಂಜ್. ಅವ್ರು ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ಲ. ಅವ್ರು ಇಷ್ಟಪಟ್ಟಿರೋದು ಅವರು ಒಪ್ಕೊಳ್ಳಲ್ಲ. ಈ ಕಾಂಬಿನೇಷನಲ್ಲಿ ಬರುತ್ತೆ. ಈಗ ದಶಾಗೆ ಹೋಗೋಣ. ದಶಾದಲ್ಲಿ ಮ್ಯಾರೇಜ್ ನೋಡೋಣ. ದಶಾದಲ್ಲಿ ಮ್ಯಾರೇಜು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ನಾವು ನೋಡ್ತೀವಿ. ಇಲ್ಲಿ ದಶಾದಲ್ಲಿ ಮ್ಯಾರೇಜು 6ನೇ ಮನೆ ಬಂದಿದೆ. ಅವ್ರು ಯಾವಾಗಲೂ ಕೂಡ ಫಿನಾನ್ಸ್ ಜಾಬ್ ಅಲ್ಲೇ ಇರ್ತಾರೆ. ಜಾಬ್ ಅವ್ರ ತಲೆ ಮೇಲೆ ಕುತ್ಕೊಂಡ್ಬಿಟ್ಟಿದೆ. ನನಗೆ ಸೆಟ್ಲ್ ಆಗಬೇಕು. ಅಂಡರ್ಗ್ರೌಂಡಲ್ಲಿ 2 ಲೆವೆಲ್ ಇದೆ.
ಮ್ಯಾರೇಜ್ ಅಂಡರ್ಗ್ರೌಂಡಲ್ಲಿ 211 ಇದೆ. ಈ ದಶಾನೇ ಅವ್ರಿಗೆ ಬಿಡ್ತಾ ಇಲ್ಲ. ವಿಲ್ ಪವರಿಂದ ಮಾತ್ರ ಆಗುತ್ತೆ ಹೊರತು ಈ ದಶಾದಲ್ಲಿ ಮುಕ್ತಿಲಿ ಸಾಧ್ಯವೇ ಇಲ್ಲ ಆಗೋಕ್ಕೆ. ತುಂಬಾ ಕಷ್ಟ. ವಿಲ್ ಪವರ್ ಅಂತಂದರೆ ಮಾಡ್ಕೊಂಡು ನೋಡೋಣ. ಸೊ ಜಾಬ್ನ ಅವ್ರು ಯಾವ ಥರ ಥಿಂಕ್ ಮಾಡಬೇಕು ಅಂತಂದರೆ, ಕೆಲಸದಲ್ಲೇ ಇರ್ತಕ್ಕಂಥ ಹುಡುಗಿನ ಮಾಡಿಕೊಂಡು ಫೈನಾನ್ಷಿಯಲ್ ಫ್ರೀಡಮ್ನ ಹೊಂದಬೇಕು ಅಂತ ಹೋಗಬೇಕು ಹೊರತು ನಾನು ಸೆಟ್ಲಾದ್ಮೇಲೆ ಮಾಡ್ಕೊಳ್ತೀನಿ ಅಂತಂದರೆ, ಸೆಟ್ಲಾದ್ಮೇಲೆ ನಿಮ್ಗೆ ಹಾಕ್ಕೊಂಡು ರುಬ್ತಾರೆ ಕೋರ್ಟಲ್ಲಿ. ಕೋರ್ಟ್ ಕಾಂಬಿನೇಷನ್ ಇದೆ. ಇಂಥ ಜಾತಕಗಳು ನಾನು ಏನು ಹೇಳ್ತೀನಿ, ಈ 6ನೇ ಮನೆ ಬಂದಾಗ, ಯಾವಾಗಲೂ ಕೂಡ ಈ 6ನೇ ಮನೆ ಬಂದಾಗ, ಗುರುದಶದಲ್ಲಿ 6ನೇ ಮನೆ ಮತ್ತು 6, 2, 11, 2, 6, 2, 11, ಈ ಮ್ಯಾಚ್ ಮೇಕಿಂಗ್ ಹೋದರೆ ನೀವಂತೂ ನೆಲ ಕಚ್ಕೊಳ್ಳೋದು ಗ್ಯಾರಂಟಿ. ಮ್ಯಾಚ್ ಮೇಕಿಂಗ್ ಹೋಗಬೇಡಿ. ಇಂಥ ಕಾಂಬಿನೇಷನ್ ಬಂದಾಗ ಮ್ಯಾಚ್ ಮೇಕಿಂಗ್ ಹೋಗಬಾರ್ದು. ಪರಸ್ಪರ ಅವ್ರಿಗೆ 6 ತಿಂಗಳು ಬಿಟ್ಬಿಡಬೇಕು. ಇಬ್ಬರು ಮಾತಾಡ್ಕೊಂಡಿರಿ, 6 ತಿಂಗಳವರೆಗೂ ಮಾಡಲ್ಲ, ಓಡಾಡ್ಕೊಂಡಿರಿ. ನಿಮ್ಗೆ ಓಕೆ ಅಂದರೆ ಎಂಗೇಜ್ಮೆಂಟು ಬೇಡ, ಡೈರೆಕ್ಟ್ ಮ್ಯಾರೇಜ್ಗೆ ಹೋಗ್ಬಿಡ್ಬೇಕು. ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಇವತ್ತೇನಾಗಿದೆ, ಮ್ಯಾಚ್ ಮೇಕಿಂಗ್ ನೋಡಿಕೊಂಡು 20ಕ್ಕೆ ಬರುತ್ತಾ 30ಕ್ಕೆ ಬರುತ್ತಾ, ಅದು ಮುಂಚೆ ಅನ್ನೋರು ಕಾಂಪೌಂಡ್ರಿಗೆ ಹೆದರಿಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾವಾಗ ಹೇಳ್ಕೊಂಬಂದ್ರು ಎಲ್ಲರಿಗೂ ಅವ್ರಿಗೆ ಬ್ಯಾಕ್ ಫೈರ್ ಆಗೋಯ್ತು. ಏನು ರೀ 30 ಬಂದಿದೆ, ಒಳ್ಳೆ ಸೂಪರಾಗಿರುತ್ತೆ ಅಂತ ಹೇಳಿದ್ರಿ, ಆಮೇಲೆ ವಾಪಸ್ ತೊಡೆದಾಗ ಇಲ್ಲ, ಕುಜ ವೀಕ್ಷಣೆ ಇದೆ, ರಾಹು ವೀಕ್ಷಣೆ ಇದೆ, ಆ ವೀಕ್ಷಣೆ ಈ ವೀಕ್ಷಣೆ, ಏನೇನೋ ವೀಕ್ಷಣೆ. ಅವ್ರ ಬಾಯಲ್ಲಿ ದಶ ಅನ್ನೋದೇ ಬರಲ್ಲ. ಎಲ್ಲರೂ ತಿಳ್ಕೊಬೇಕು, ಪಬ್ಲಿಕ್ ಅವರು ತಿಳ್ಕೊಬೇಕು, ಎಲ್ಲ ವಾಹಿನಿಯವರು ತಿಳ್ಕೊಬೇಕು. ಕೂರ್ಸೋರನ್ನ ಸ್ವಲ್ಪ ಬುದ್ಧಿಯವರನ್ನ ಕೂರಿಸಿ, ಜವಾಬ್ದಾರಿ ತಗೊಳ್ಳಿ. ಎಲ್ಲ ವಾಹಿನಿಯವರು ಜವಾಬ್ದಾರಿ ತಗೊಳ್ಳಿ. ಏನು ಯಾರ ಹತ್ರ ಹೇಳಿಸ್ತಾ ಇದ್ದೀರಾ ಅಂತ ಜವಾಬ್ದಾರಿ ತಗೊಳ್ಳಿ. ಒಂದು ಅರ್ಧ ಗಂಟೆ ಒಂದು ಪ್ರೋಗ್ರಾಮ್ ಹೋಗಲಿ ಅಂತ ಮಾಡ್ತಾ ಇದ್ದೀರಾ, ಆ ಪ್ರೋಗ್ರಾಮಿಂದ ಎಷ್ಟು ನೆಗೆಟಿವ್ ಆಗ್ತಾಯಿದೆ ಮಾರ್ಕೆಟಲ್ಲಿ, ಪಬ್ಲಿಕ್ಕಲ್ಲಿ ಎಷ್ಟು ಸಫರ್ ಮಾಡ್ತಾ ಇದ್ದಾರೆ. ನಾವೆಲ್ಲ ಹಾಕ್ಬಿಡ್ತೀವಿ ನಮಗೆ ಜವಾಬ್ದಾರಿ ಇದೆ ಅಂತ. ಏನು ಜವಾಬ್ದಾರಿ ಇದೆ? ಸುಮ್ಮನೆ ಡ್ರೆಸ್ ಹಾಕೊಂಡು ಬಂದು ಕೂರಿಸ್ಬಿಡ್ತಾರೆ. ಅವನು ದಪ್ಪಗಿದ್ರೆ ಸಾಕು, ಇನ್ನೂ ಜಾಸ್ತಿ ಕೂರಿಸ್ತಾರೆ. ತಿಂದು ರಸ ಕವಳ ದಪ್ಪ ಕೂರಿಸಿರ್ತಾರೆ. ಬುದ್ಧಿ ಇಲ್ಲ, ಏನಿಲ್ಲ. ಒಬ್ರಿಗಾರು ಎಜುಕೇಷನ್ ಕೊಟ್ಟಿದ್ದಾನೆ ಕೇಳಿ, ಯಾರಿಗಾರು ಜ್ಯೋತಿಷ ಹೇಳ್ಕೊಟ್ಟಿದ್ದಾನೆ ಕೇಳಿ. ಅವನ್ನ ಒಬ್ರಿಗೆ ಇರಲ್ಲ. ಒಂದು ಲೈನಲ್ಲಿ ಇದ್ದಾರೆ ಅಂತಂದರೆ ಆ ಲೈನಲ್ಲಿ ನಾವು ಗುರುಗಳಂತ ಅನ್ನಿಸ್ಕೊಂಡಾಗ ನಾವು ಶಿಷ್ಯಂದ್ರನ್ನ ಮಾಡಿರಬೇಕು. ದಟ್ ಈಸ್ ವಾಟ್ ಈಸ್ ಎ ಗುರೂಜಿ. ಇದುವರೆಗೂ ನಾನು ನೋಡಿರೋದೆಲ್ಲ ನೋಡಿದ್ದೀನಿ. 15 ವರ್ಷ 20 ವರ್ಷ ಎಲ್ಲ ಮಾಡ್ಕೊಂಬಂದಿರ್ತಾರೆ. ಒಬ್ರಿಗೂ ಅವ್ರು ಏನು ಅವರ ನಾಲೆಜ್ನ ಕೊಟ್ಟೇ ಇಲ್ಲ. ಇನ್ನೊಬ್ರಿಗೆ ನಾಲೆಜ್ನೇ ಕೊಟ್ಟಿಲ್ಲ ಅಂತಂದರೆ ಅವ್ರ ಕಾಲಿಗೆ ಬೀಳೋದು ಏನು ಪ್ರಯೋಜನ? ಸ್ವಾರ್ಥಿ ಅಲ್ವಾ ಅಯ್ಯಪ್ಪ? ಅಂಥವರೆಲ್ಲ ಸ್ವಾರ್ಥಿಗಳಲ್ವಾ? ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಕೆಲವ್ರನ್ನೆಲ್ಲ ನಂಬಿ ನಾವು ದುಃಖಕ್ಕೆ ಇಳಿದು ಬಿಡ್ತೀವಿ. ತುಂಬ ಜನ ನಂಬಿ ಇದು ಚೆನ್ನಾಗಿದೆ ಅಂತ ದುಃಖಕ್ಕೆ ಇಳಿತೀವಿ. ಕೆಲವೊಂದು ಸತಿ ಏನಾಗುತ್ತೆ, ಫಸ್ಟ್ ಕ್ಲಾಸ್ ಆಗಿರೋ ಕಾಂಬಿನೇಷನ್ ಬರುತ್ತೆ, ಅಲ್ಲಿ ಏನೋ ಕುಜ 7ನೇ ಮನೇಲಿರುತ್ತೆ, ಅದನ್ನು ಹುಡುಕಿ ಸರಿ ಇಲ್ಲ ಹುಡುಗಿ ಅಂತ ಹೇಳ್ಬಿಡ್ತಾರೆ. ದಶ ಫಸ್ಟ್ ಕ್ಲಾಸ್ ಆಗಿರುತ್ತೆ, ಬೊಂಬಾಟ್ ದಶ. ಯಾವುದೋ ಒಂದು ದಶ ಬಂದಿರುತ್ತೆ, ಅದರಲ್ಲಿ 2ನೇ ಮನೆ 7ನೇ ಮನೆ ಬಂದಿರುತ್ತೆ. ಮಾಡಿಕೊಂಡ್ರೆ ವೈವಾಹಿಕ ಜೀವನ ಅನ್ಯೋನ್ಯವಾಗಿರುತ್ತೆ. ಅರ್ಧಂಬರ್ಧ ಕಲ್ತಿರ್ತಕ್ಕಂಥವ್ರು, ದೊಡ್ಡ ದೊಡ್ಡ ಗುರೂಜಿ ಅನ್ನಿಸ್ಕೊಂಡಿರೋರು ಏನು ಮಾಡಿಬಿಡ್ತಾರೆ, ಅಲ್ಲಿ ನ್ಯೂನ್ಯತೆ ಹುಡುಕಿ ಸರಿ ಇಲ್ಲ ಅಂತಾರೆ. ಅವ್ರಿಗೆ ಒಂದು 100 ತೊಗೊಂಡೋಗಿ ಯಾವುದನ್ನು ಸೆಟ್ ಮಾಡಲ್ಲ. 100 ಹಾರೋಸ್ಕೋಪ್ ತೊಗೊಂಡೋಗಿ ಸೆಟ್ ಮಾಡೋಕ್ಕಾಗಲ್ಲ. ಗೈಡ್ ಮಾಡಬೇಕು. ಈಗ ಇದೊಂದು ಜಾತಕದಿಂದ ನಾನು ಏನು ಗೈಡ್ ಮಾಡ್ತಾಯಿದ್ದೀನಿ, 30 ವರ್ಷ ಆಯಿತು. 30 ವರ್ಷ ಆಯಿತು. ಇಲ್ಲಿ ಏನು ಮಾಡ್ತಾರೆ, ಇಲ್ಲಿ ಲಗ್ನಕ್ಕೆ ಹೋಗ್ತಾರೆ. ಲಗ್ನಕ್ಕೆ ಹೋಗಿ 7ನೇ ಮನೇಲಿ ಶನಿ ಲೇಟು. ಅಲ್ಲಿ ಪ್ರಾಬ್ಲಮ್ಮೇ ಬೇರೆ ಇತ್ತು ಕಾಂಬಿನೇಷನ್ನು. ಅಲ್ಲಿ ಪ್ರಾಬ್ಲಮ್ಮೇ ಬೇರೆ ಇತ್ತು ಕಾಂಬಿನೇಷನಲ್ಲಿ. ಯಾಕಂದರೆ ಕಸ್ಪಲ್ಲಿ ಹೇಳ್ಬಿಟ್ಟಿದೆ, ವೈವಾಹಿಕ ಜೀವನ 3rd ಹೌಸ್, ಓನ್ಲಿ ಕಮ್ಯುನಿಕೇಷನ್ ಆಗುತ್ತೆ. ಮ್ಯಾರೇಜ್ 2 ಅಥವಾ 7 ಬಂದಿಲ್ಲ. ಪ್ರಾಬ್ಲಮ್ ಅದು. ಇಲ್ಲಿ ಶನಿ ಶಾಂತಿ ಮಾಡಿ ಸರೋಗುತ್ತೆ. ಶನಿ ಶಾಂತಿ ಏನು ಶಾಂತಿ ಮಾಡೋದು? ಎಲ್ಲಿ ಕೂತಿದಾರೋ ಒಬ್ಬ ಕಳ್ಳನಿಗೆ ಹೂನಾರ ಆಗ್ತಂಗೆ ಶಾಂತಿ ಅಂದರೆ. ನಿಮ್ಮ ಮನೆಗೆ ಕಳ್ಳ ಬರ್ತಾನೆ, ಕಳ್ಳ ಏನು ಕಳ್ತನ ಮಾಡಬಾರ್ದು ಅಂತಂದರೆ ಫುಲ್ ಅವ್ರಿಗೆ ಗಂಟೆ ಎತ್ಕೊಂಡು ಮಂಗಳಾರತಿ ಮಾಡಿ ಅವ್ರಿಗೆ ಹೂನಾರ. ಅವನ ಕಳ್ತನನ ಬಿಡ್ತಾನ ನಾವು ಶಾಂತಿ ಮಾಡಿದ್ರೆ? ಪ್ಲ್ಯಾನೆಟ್ ಎನರ್ಜೀಸ್ ಆರ್ ಬೇಸ್ಡ್ ಆನ್ ಕರ್ಮ ಥಿಯರಿ. ಏನು ಕರ್ಮ ಇರುತ್ತೋ ಅದು ಅನುಭವಿಸ್ಲೇಬೇಕು. ಅದನ್ನೇ ತಾನೇ ಭಗವದ್ಗೀತೆಯಲ್ಲಿ ಹೇಳಿರೋದು.
ಸೊ ಜ್ಯೋತಿಷ್ಯ ಯಾಕೆ ನೋಡ್ತೀವಿ ಅಂತಂದರೆ ಮನಸ್ಸಿಗೆ ಸ್ವಲ್ಪ ತೃಪ್ತಿ ಸಿಗಲಿ ಅಂತ. ಇರೋದು ತೋರಿಸ್ತಾ ಇದೆ, ಕೆಟ್ಟೋಗಿದೆ ನಮ್ಮ ವೈವಾಹಿಕ ಜೀವನ, ಗಬ್ಬೆದೋಗಿದೆ. ಲೆಟ್ ಅಸ್ ಫೋಕಸ್ ಆನ್ ದಿ ಸೆಕೆಂಡ್ ಪ್ಲ್ಯಾನ್ ಬಿ. ಸುಮ್ಮನೆ ಅಲ್ಲಿ ಬಂದುಬಿಡಿ, ಅಲ್ಲಿ ಪೂಜೆ ಮಾಡಿಸಿ, ಇಲ್ಲಿ ಪೂಜೆ ಮಾಡಿಸಿ, ಇಲ್ಲಿ ಪೂಜೆ ಮಾಡಿಸಿ, ಅಲ್ಲಿ ಪೂಜೆ ಮಾಡಿಸಿ. ಸಾತ್ವಿಕವಾಗಿ ಪೂಜೆ ಮಾಡಿಸ್ಕೊಳ್ಳಿ, ನೋ ಪ್ರಾಬ್ಲಮ್, ಮಾಡಲೇಬೇಕು ಹಿಂದೂ ಧರ್ಮದಲ್ಲಿ. ಕುಕ್ಕೆಗಾರು ಹೋಗ್ರಿ, ಕಾಳಹಸ್ತಿಗಾರು ಹೋಗ್ರಿ. ಅಲ್ಲಿ ಇನ್ನೊಂದು ಯಾವುದೋ ತಮಿಳ್ನಾಡಲ್ಲಿ ಯಾವುದೋ ದೇವಸ್ಥಾನಗಳಿದಾವಲ್ಲ, ಒಂದು ಟೈಮಲ್ಲಿ ಎಲ್ಲ ದಪ್ಪಗಿರೋರು ಸಣ್ಣ ಸಣ್ಣಗಿರೋರೆಲ್ಲ ಓಡಿಸಿದ್ರು ತಮಿಳ್ನಾಡಿಗೆ, ಟೆಂಪಲ್ ರನ್ ಮಾಡಿಸಿದ್ರು. ಈಗ ಟೆಂಪಲ್ ರನ್ ಹೊಟ್ಟೋಗಿದೆ, ಯಾಕಂದರೆ ಅವ್ರಿಗೆ ಬ್ಯಾಕ್ ಫೈರ್ ಆಯಿತು. ಏನು ಗುರೂಜಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ನೀವು ಹೇಳ್ದಂಗೆಲ್ಲ ಮಾಡಿದ್ವಿ, 2 ವರ್ಷ ಆಯಿತು ಹಾಗೇ ಇಲ್ಲ, ನೀವು ಹೇಳ್ದಂಗೆಲ್ಲ ಮಾಡಿದ್ರೆ ನಿಮ್ಮ ಮತ್ತೆ ಏನು ಜ್ಯೋತಿಷ ಹೇಳ್ತೀರಿ ಬೈಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ಎಲ್ಲ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಇವಾಗ. ಈಗ ಟೆಂಪಲ್ ರನ್ ಯಾಕೆ ಎಷ್ಟೊಂದು ಜನ ಜ್ಯೋತಿಷರು ಹೇಳಲ್ಲ, ಟೆಂಪಲ್ ರನ್ ಹೇಳಲ್ಲ. ಒಂದು ಟೈಮಲ್ಲಿ ತಮಿಳ್ನಾಡು ಓಡಿಸಿದ್ರು ಜನಗಳನ್ನ, ಅಲ್ಲೋಗಿ ಬನ್ನಿ ಇಲ್ಲೋಗಿ ಬನ್ನಿ ಅಂತ. ಆ ವೈದೇಶ್ವರನ ಕೊಯ್ಲು ಭಕ್ತಿ ಹುಟ್ಟಿಸ್ಲಿಲ್ಲ, ನಾವೆಲ್ಲ ಹೆದರಿಕೆ ಹುಟ್ಟಿಸಿದ್ವಿ. ನಾನು ಅದಕ್ಕೆ ಆ ದೇವಸ್ಥಾನ ಸಬ್ಜೆಕ್ಟೇ ತೆಗೆಯಲ್ಲ. ನಮ್ಮಲ್ಲಿ ದೇವಸ್ಥಾನದಲ್ಲಿರ್ತಕ್ಕಂಥ ಶ್ರೇಷ್ಠತೆ, ಆ ಒಂದು ಪವಿತ್ರತೆ ಎಷ್ಟು ಹೈಟಲ್ಲಿದ್ದೀವಿ ಅಂತಂದರೆ, ನಾವೆಲ್ಲ ಹೋಗೋ ಉದ್ದೇಶ ನಮ್ಮ ತಲೆಯಲ್ಲಿ ಏನಿರುತ್ತೆ, ನನ್ನ ಮಗನಿಗೆ ಮದುವೆ ಆಗುತ್ತಲ್ಲ ಹೋದರೆ, ಆ ಒಂದು ಕಾನ್ಸೆಪ್ಟಲ್ಲಿ ಅಲ್ಲಿ ಹೋಗ್ತೀವಿ. ವಿ ಗೋ ವಿತ್ ದಟ್ ಕಾನ್ಸೆಪ್ಟ್. ತುಂಬ ನಡ್ರಿ, ಆ ಗುರುಜಿ ಹೇಳ್ಬಿಟ್ಟಿದ್ದಾರೆ ನಡ್ರಿ, ಅವರು ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಚಾನಲಲ್ಲಿ ಬರ್ತಾರೆ, ಕೂರಿಸಿರೋದು ಅವ್ರನ್ನ, ಕರ್ಸಿರೋದಲ್ಲ. ಕರ್ಸೋದು ಬೇರೆ, ಕೂರಿಸೋದು ಬೇರೆ. ಕೂರಿಸೋದು ಅದು ಯಾರಿಗೋ ಗೊತ್ತಿರುತ್ತೆ, ಪರಿಚಯ ಇರುತ್ತೆ. ಪರಿಚಯದಿಂದ ಕೂತ್ಕೊಳ್ಳೋದು ಎಲ್ಲ ವಾಹಿನಿಲೂ ಕೂಡ, ಪರಿಚಯದಿಂದ ಕೂತ್ಕೊಳ್ಳೋದು. ಜ್ಞಾನದಿಂದ ಯಾರನ್ನೂ ಕರ್ಸಲ್ಲ. ಕಲಿಯುಗದಲ್ಲಿ ಜ್ಞಾನದಿಂದ ಕರೆಸಿರೋರು ಯಾರೂ ಇಲ್ಲ. ದೇವರೇ ಜ್ಞಾನ ಕೊಟ್ಟು ಕರ್ಸ್ಕೋಬೇಕು ಅವ್ರಿಗಷ್ಟೇ. ಆ ಒಂದು ಕಾನ್ಸೆಪ್ಟಲ್ಲಿ ಹೋಗ್ತಾರೆ ದೇವಸ್ಥಾನಕ್ಕೆ, ಆಗ್ಬಿಡುತ್ತೆ ಅಂತ. ಆ ಕಾನ್ಸೆಪ್ಟಲ್ಲಿ ಹೋದಾಗಲೂ ಆಗಿಲ್ಲ, ಬ್ಯಾಕ್ ಫೈರ್ ಆಗುತ್ತೆ. ಯಾಕಂದರೆ ಜ್ಯೋತಿಷರು ಇರೋದು ಕಮ್ಮಿ ರೀ. ಎಷ್ಟು ಜನ ಜ್ಯೋತಿಷರಿದ್ದಾರೆ? ಬೆರಳೆಣಿಕೆ ಅಷ್ಟೇ. ಡಾಕ್ಟರ್ಸು ಗಲ್ಗಲ್ಲಿದ್ದಾರೆ, ಇಂಜಿನಿಯರ್ಸ್ ಗಲ್ಗಲ್ಲಿದ್ದಾರೆ, ಜ್ಯೋತಿಷರೆಲ್ಲಿದ್ದಾರೆ? ಒಂದು ಊರಲ್ಲಿ ಒಂದು ಸಣ್ಣ ಒಂದು ಕ್ಷೇತ್ರದಲ್ಲಿ ಎಷ್ಟು ಜನ ಅಸ್ಟ್ರಾಲಜರ್ಸ್, ಎಷ್ಟು ಜನ ಡಾಕ್ಟರ್ಸ್, ಎಷ್ಟು ಜನ ಇಂಜಿನಿಯರ್ಸ್ ನೋಡಿ. ಯಾರಿಲ್ಲ ಜಾಸ್ತಿ. ಅಸ್ಟ್ರಾಲಜರ್ಸ್ ಆರ್ ವೆರಿ 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 ಲೆಸ್, ತುಂಬಾ ಕಮ್ಮಿ. ಇರೋರು ಹೋದಾಗ ಏನಾಗುತ್ತೆ, ಪಾಸಿಟಿವ್ ಕೊಟ್ಬಿಡ್ತಾರೆ. ನೀವು ಅಲ್ಲಿ ಕುಕ್ಕೆಗೆ ಹೋಗಿ, ಅದಕ್ಕೋಗಿ ಇದಕ್ಕೋಗಿ ಅಂತ. ಅಲ್ಲಿ ತಮಿಳ್ನಾಡಿಗೆ ಹೋಗಿ, ಆ ಟೆಂಪಲ್ಗೆ ಹೋಗಿ ಬನ್ನಿ, ಈ ಟೆಂಪಲ್ಗೆ ಹೋಗಿ ಬನ್ನಿ, ನಿಮಗೆ ಮಠ ಆಗಿದೆ, ಅದಾಗಿದೆ, ಆಯಿತು ಹೋಗಿ ಬಂದ್ರಿ, ಓಕೆ ಫೈನ್, ಫ್ಯಾಂಟಾಸ್ಟಿಕ್. ಹೋಗಿ ಬಂದಾದಮೇಲೆ ಅಲ್ಲಿ 100 ಜನದಲ್ಲಿ ಒಂದು 20 ಜನಕ್ಕೆ ಆಗುತ್ತೆ, ಯಾಕಂದರೆ ಟೈಮ್ ಬಂದಿರುತ್ತೆ, ಆಗಿರುತ್ತೆ. ಇನ್ನು 70 ಜನಕ್ಕೆ 80 ಜನಕ್ಕೆ ವಾಶೌಟ್ ಆಗಿಬಿಡುತ್ತೆ. ಆ ಸೈಕಲ್ ಏನು ಮಾಡುತ್ತೆ, 80 ಜನಕ್ಕೂ ಏನಾಗುತ್ತೆ, ಸ್ಲೋ ಆಗಿ ಸೈಕಲ್ ಬಂದು ವಾಪಸ್ ಇವ್ರಿಗೆ ಬರುತ್ತೆ, ವಾಪಸ್ ಅಲ್ಲಿಗೆ ಹೋಗ್ತಾರೆ. ಅವ್ರ ಗುರುಗಳನ್ನ ಮೀಟ್ ಮಾಡ್ಬೇಕು ರೀ. ಅವ್ರು ಹೇಳ್ದಂಗೆ 4 ದೇವಸ್ಥಾನಕ್ಕೆ ಹೋದ್ವಿ ರೀ. ಅವ್ರು ಹೇಳಿದ್ರು ಆಗುತ್ತೆ ಅಂತ. ಏನೋ 3 ತಿಂಗಳು ಕಾದ್ವಿ, 6 ತಿಂಗಳು ಕಾದ್ವಿ, 1 ವರ್ಷ ಕಾದ್ವಿ, ಇನ್ನೂ ಆಗಿಲ್ಲ. ದುಡ್ಡು ಇಸ್ಕೊಂಡ್ರು, ಅಲ್ಲಿಗೆ ಹೋಗಿ ಬನ್ನಿ ಆಗುತ್ತೆ, ಇಲ್ಲಿಗೆ ಹೋಗಿ ಬನ್ನಿ ಆಗುತ್ತೆ ಅಂತಂದರು. ಯಾಕಾಗಿಲ್ಲ? ಕರ್ಮಫಲ ಅನ್ನೋ ಭಗವದ್ಗೀತೆ ಇಟ್ಕೊಂಡು ಹೇಳ್ಬೇಕು ನಾವೆಲ್ಲ ಜ್ಯೋತಿಷ್ಯನ. ಆ ಡ್ರೆಸ್ ಹಾಕೊಂಬರೋರು ಫಸ್ಟ್ ಅವ್ರಿಗೆ ಭಗವದ್ಗೀತೆ ಕೊಡಬೇಕು. ಯಾರ್ಯಾರು ಶಾಸ್ತ್ರ ಹೇಳ್ತಾರಲ್ಲ ಬೆಳಗ್ಗೆ ಹೊತ್ತು ಟಿ ವಿಲಿ, ಅವ್ರಿಗೆಲ್ಲ ಭಗವದ್ಗೀತೆ ಕೊಡಬೇಕು ಫಸ್ಟು. ಭಗವದ್ಗೀತೆಯಲ್ಲಿ ಏನಿದೆಯೋ ಅದೇ ಜ್ಯೋತಿಷದಲ್ಲಿರೋದು, ಬೇರೆ ಏನಿಲ್ಲ. ಮುಟ್ಟಾಳ್ರಾಗಬೇಡ್ರಿ ಜನಗಳು. ಅವ್ರು ಕೂತವ್ರು ಮುಟ್ಟಾಳ್ರ ಮಾಡೋಕ್ಕೆ ಜನಗಳನ್ನ ಈ ಯುಗಾದಿ ಹಬ್ಬದಲ್ಲಿ ಎಲ್ಲರನ್ನೂ ಕರೆಸಿ ಎಲ್ಲರಿಗೂ ಪಂಚಾಂಗ ಶ್ರವಣ ಮಾಡಿಸಿದ್ರು ಎಲ್ಲ ಚಾನಲಲ್ಲೂ. ಜ್ಯೋತಿಷದ ಗಂಧವೇ ಇಲ್ಲ ಅವ್ರಿಗೆಲ್ಲ. ಕರ್ಮಫಲದ ಬಗ್ಗೆ ಮಾತಾಡೋದೇ ಇಲ್ಲ. ಭಗವದ್ಗೀತೆ ಇಟ್ಕೊಂಡು ಮಾತಾಡಬೇಕು ಜ್ಯೋತಿಷ್ಯ. ಅಲ್ಲಿ ಏನು ಬರೆದಿದೆಯೋ ದಟ್ ಈಸ್ ವಾಟ್ ಈಸ್ ದೇರ್ ಇನ್ ಅಸ್ಟ್ರಾಲಜಿ. ಅಸ್ಟ್ರಾಲಜಿ ಕೆನಾಟ್ ಬಿ ಚೇಂಜ್ಡ್. ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್ಡ್. ಇಟ್ ಕ್ಯಾನ್ ಬಿ ಲೈಟ್ಲಿ ಆಲ್ಟರ್ಡ್ ಅಷ್ಟೇ, ಆಲ್ಟ್ರೇಷನ್ ಮಾಡ್ಬೋದು ಅಷ್ಟೇ. ದೊಗಲ ಪ್ಯಾಂಟ್ ಸಿಗಿರುತ್ತೆ ನಮಗೆ, ಅದನ್ನೇ ಹಾಕೋಬೇಕು, ಅದನ್ನು ಆಲ್ಟರ್ ಮಾಡ್ತೀವಿ. ಆಲ್ಟರ್ ಮಾಡಿದಾಗ ಪ್ಯಾಂಟ್ ಆಲ್ಟರ್ಡ್ ಅಂತ ಗೊತ್ತಾಗುತ್ತೆ. ಅದು ಜೀವನದಲ್ಲಿ ಅದು ಆಲ್ಟರ್ಡ್ ಅಂತ ಗೊತ್ತಾಗುತ್ತೆ. ಆಲ್ಟ್ರೇಷನ್ ಅಂತಾರೆ.
ಆಲ್ಟ್ರೇಷನ್ ಒಂದು ಟೈಮಲ್ಲಿ ಅಪ್ಪನ ಪ್ಯಾಂಟು ಮಗ ಆಗ್ತಾಯಿದ್ದ, ಆಲ್ಟ್ರೇಷನ್ ಪ್ಯಾಂಟ್ ಅಂತೆಲ್ಲ. ಸೊ ಹಾಗೆ ಶಾಸ್ತ್ರದಲ್ಲಿ ಕರೆಕ್ಟಾಗಿ ಕೊಟ್ಟಿದೆ ಹಣೆ ಬರಹ. ಶಾಸ್ತ್ರಿಗಳಿಗೆ ಶಾಸ್ತ್ರನ ನೋಡೋಕ್ಕೆ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಸತಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ, ಇದು ರೆಕಾರ್ಡ್ ಮಾಡ್ಕೊಳ್ಳಿ. ಶಾಸ್ತ್ರ ಕರೆಕ್ಟಾಗಿ ಕೊಟ್ಟಿದೆ, ಹಣೆ ಬರಹನ ಶಾಸ್ತ್ರ ಕರೆಕ್ಟಾಗಿ ಕೊಟ್ಟಿದೆ. ಶಾಸ್ತ್ರಿಗಳಿಗೆ ಗೊತ್ತಾಗ್ತಾ ಇಲ್ಲ ಶಾಸ್ತ್ರ ಹೇಗಿದೆ ಅಂತ. ನೀವು ಶಾಸ್ತ್ರಗಿನ ಹೆಚ್ಚಾಗಿ ಶಾಸ್ತ್ರಿಗಳನ್ನ ನಂಬಿ ಮೋಸ ಹೋಗ್ತಾ ಇರೋದೇ ಹೊರತು ಶಾಸ್ತ್ರನ ಅಲ್ಲ. ಅಸ್ಟ್ರಾಲಜಿ ಈಸ್ ಎ ಪ್ಯೂರ್ ಡಿವೈನ್ ಸೈನ್ಸ್. ಇವರೆಲ್ಲ ಈ ಥರ ಹೇಳೋದ್ರಿಂದ ಒಳ್ಳೆಯವರು ಟ್ರೋಲ್ ಆಗ್ತಾ ಇದ್ದಾರೆ. ಒಳ್ಳೆ ಜ್ಯೋತಿಷರು ತುಂಬ ಜನ ಇದ್ದಾರೆ, ಎಲೆಮರೆ ಕಾಯಿ ಥರ ಇದ್ದಾರೆ. ದೇ ಹ್ಯಾವ್ ಲರ್ನ್ಡ್, ದೇ ಹ್ಯಾವ್ ಅಂಡರ್ಸ್ಟುಡ್, ಇಟ್ಸ್ ಎ ಬ್ಯೂಟಿಫುಲ್ ಸೈನ್ಸ್. ತುಂಬ ಅದ್ಭುತವಾಗಿ ಅಸ್ಟ್ರಾಲಜಿ ಇರ್ತಾರೆ. ಇನ್ನೂ ಒಂದು 10 ಜನ 15 ಜನ ಈ ಸುಮ್ಮನೆ ಡ್ರೆಸ್ ಹಾಕೊಂಬರ್ತಾರಲ್ಲ, ಆ ದೋಷ ಈ ದೋಷ, ಅವರಿಂದ ಇಟ್ ಈಸ್ ಸ್ಪ್ರೆಡಿಂಗ್ ಲೈಕ್ ಫೈರ್. ಸ್ವಲ್ಪ ಲೋವರ್ ಲೆವೆಲ್ ಅವ್ರನ್ನ ಕರೀರಿ. ನಾನೇ ಹೇಳ್ತಾ ನನ್ನನ್ನು ಕರೀರಿ ಅಂತ ಹೇಳ್ತಾನೆ ಇಲ್ಲ. ದೇರ್ ಆರ್ ಮೆನಿ ಪೀಪಲ್ ಇನ್ ದಿ ಮಾರ್ಕೆಟ್ ಹೂ ಹ್ಯಾವ್ ಗ್ರೇಟ್ ನಾಲೆಜ್ ಇನ್ ಅಸ್ಟ್ರಾಲಜಿ. ದೇ ಹ್ಯಾವ್ ಲರ್ನ್ಡ್ ಇಟ್ಸ್ ಬ್ಯೂಟಿಫುಲ್ ಸೈನ್ಸ್. ಅವರೆಲ್ಲ ನಾರ್ಮಲ್ ಡ್ರೆಸ್ಸಲ್ಲಿ ಇರ್ತಾರೆ, ಟಿ ಶರ್ಟ್ ಗಿಶರ್ಟಲ್ಲಿ ಇಟ್ಕೊಂಡು ಓದಿ. ನನಗೆ ಗೊತ್ತಿದೆ, ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಅಸ್ಟ್ರಾಲಜಿಕಲ್ ಸೈನ್ಸಸ್ ಅಂತಿದೆ, ಅಲ್ಲಿಂದ ಕರೆಸ್ರಿ ಎಲ್ಲರೂ. ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಅಸ್ಟ್ರಾಲಜಿಕಲ್ ಸೈನ್ಸಸ್ ಅಂತ ಬೋರ್ಡ್ ಇದೆ, ತುಂಬ ಜನಕ್ಕೆ ಗೊತ್ತಿಲ್ಲ. ಅಲ್ಲಿ ತುಂಬ ಮೆಂಬರ್ಸ್ ಇದ್ದಾರೆ, IAS ಆಫೀಸರ್ಸ್ ಇದ್ದಾರೆ, ಚಾರ್ಟೆಡ್ ಅಕೌಂಟ್ಸ್ ಇದ್ದಾರೆ. ಅಂಥವ್ರನ್ನ ಕರೆಸಿ ಜ್ಯೋತಿಷ್ಯ ಏನು ಅಂತ ಕರೆಸಿ. ಸುಮ್ಮನೆ ಡ್ರೆಸ್ ಹಾಕೋರನ್ನ ಯಾಕೆ ಕರೆಸ್ತೀರಿ ನೀವೆಲ್ಲ? ಪಬ್ಲಿಕ್ ಅವರು ಡ್ರೆಸ್ ಹಾಕೊಳ್ಳೋದು ಸುಮ್ಮನೆ ಯೂನಿಫಾರ್ಮ್, ಅದು ಯೂನಿಫಾರ್ಮ್ ಯಾಕೆ ಹೇಳಿ? ಈ ಸ್ಕೂಲ್ ಅವರು ಅಂತ ಹೇಳೋಕ್ಕಷ್ಟೇ. ಓದಿದ್ರೆ ಇಲ್ವೋ ಗೊತ್ತಿಲ್ಲ. ಈ ಡ್ರೆಸ್, ಈ ಸ್ಕೂಲು ಡ್ರೆಸ್ ಅದು. ಅಂದರೆ ವೇರ್ ಆಲ್ ಅಸ್ಟ್ರಾಲಜಿ ಸ್ಕೂಲ್ ಅಷ್ಟೇ. ವೆದರ್ ನಾಲೆಜ್ ಇಸ್ ದೇರ್ ನಾಟ್ ನಥಿಂಗ್. ಮುಂದಕ್ಕೋಣ. ಓಕೆ, ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ ಹಲೋ, ನಮಸ್ತೆ ಅಮ್ಮ, ಯಾವೂರಿಂದ ಕರೆ ಮಾಡ್ತಿದ್ದೀರಾ? ನಮಸ್ತೆ. ನಾವು ದೇವನಹಳ್ಳಿ ತಾಲೂಕಿಂದ ಕರೆ ಮಾಡ್ತೀವಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 17/10/2006, ಹ್ಞೂ, ಮಧ್ಯಾಹ್ನ 3 ಗಂಟೆ, ಮಂಗಳವಾರ. ಓಕೆ. ಯಾವ ಊರಲ್ಲಿ ಹುಟ್ಟಿರೋದು? ಯಲಹಂಕ. ಇಲ್ಲೇ ಬೆಂಗಳೂರು. ಓಕೆ. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಅವನು ಓದಿನ ಬಗ್ಗೆ ಕೇಳಬೇಕು. ಗುರುಜಿ ಒಟ್ಟಿಗೆ ಮಾತಾಡಿ. ಡೇಟು ಸ್ವಲ್ಪ ಕರೆಕ್ಟಾಗಿ ಕೇಳಿಸ್ಕೊಂಡಿಲ್ಲ, ಇನ್ನೊಂದ್ಸತಿ ಅದೇನಾ ಕೇಳ್ತೀನಿ. 17 ಅಕ್ಟೋಬರಾ? ಹಾಂ, 17 ಅಕ್ಟೋಬರ್ 2006. 2006. ಟೈಮ್ ಕರೆಕ್ಟಾಗಿ ತೊಗೊಂಡಿಲ್ಲ ನೀವು. 3 ಗಂಟೆ ಅಂತ ಯಾವಾಗಲೂ ತೊಗೋಬಾರ್ದು. ಮುಂದೆ ಬರ್ತಕ್ಕಂಥ ಪಬ್ಲಿಕ್ ಅವ್ರಿಗೂ ಹೇಳ್ತೀನಿ, ಮಿನಿಟ್ಸ್ ತೊಗೊಳ್ಳಿ, ಸೆಕೆಂಡ್ಸ್ ಆಗದಿರೋ ಮಿನಿಟ್ಸ್ ತೊಗೊಳ್ಳಿ. ಕರೆಕ್ಟಾಗಿ 3 ಗಂಟೆ ಇರಲ್ಲ, ಆವಾಗ ನಾವು ಕಸ್ಪ್ ನೋಡೋಕ್ಕಾಗಲ್ಲ. ಎಜುಕೇಷನ್ ಬಗ್ಗೆ ನಾವು ಕಸ್ಪ್ ಏನು ಹೇಳುತ್ತೆ ನೋಡಬೇಕು, ಅದು ಭಾಳ ಇಂಪಾರ್ಟೆಂಟ್. ಅದು ಒಂಥರ ಗೇಟ್ ಪಾಸ್ ಇದ್ದಂಗೆ. ದಶಾಗಿನ ಹೆಚ್ಚಾಗಿ ಕಸ್ಪ್. 3 ಗಂಟೆನೇ ಇತ್ತು. ಹಂಗೆ ಬರಲ್ಲಮ್ಮ, 3-2 ಆದರೂ ಬರುತ್ತೆ. ಓಕೆ, ಅಲ್ಲ ನಾನು ತೊಗೊಂಡಿದ್ದೀನಿ, ಕೊಟ್ಟಿದ್ದು ತೊಗೊಳ್ತೀನಿ, ಬಟ್ ನಾನು ಕಸ್ಪ್ ನೋಡೋಕೆ ಹೋಗಲ್ಲ. ಕರೆಕ್ಟ್ ಎಕ್ಸಾಕ್ಟ್ 3 ಗಂಟೆಗೆ ತೊಗೊಳ್ಳಲ್ಲ. ಹಾಂ, ನಾರ್ಮಲ್ ಡೆಲಿವರಿನಾ ಸಿಸೇರಿಯನ್ನ? ನಾರ್ಮಲ್ಲು. ಅವರು ಇದರಲ್ಲಿ ಬರ್ಕೊಟ್ಟಿದ್ದಾರೆ ಹಾಸ್ಪಿಟ್ಲಲ್ಲಿ. ಹಾಂ, ಬರ್ಕೊಟ್ಟಿದ್ದಾರೆ. ನೋಡಿ, ಈಗ ಇವರ ಕಾಂಬಿನೇಷನಲ್ಲಿ 8ನೇ ಮನೆ, ಶುಕ್ರನ ಮನೆಯಲ್ಲಿ ಬಂದಾಗ, 8 ಬಂದಾಗ ವ್ಯಸನಗಳು ಒಳಗಾಗ್ತಾರೆ. ಓದೋದು ಸ್ವಲ್ಪ ಕಷ್ಟ. 8ನೇ ಮನೆ ಬಂದಾಗ ಓದೋದು ಸ್ವಲ್ಪ ಕಷ್ಟ. ಟೆಕ್ನಿಕಲ್ ಸೈಡ್ ಓದಿಸಿದ್ರೆ ಒಳ್ಳೆಯದು. ಈಗೇನು ಓದ್ತಾ ಇದ್ದಾರೆ? ಇದರ ಲೈನಲ್ಲಿ ಸೆಕೆಂಡ್ PUC ಎಕ್ಸಾಮ್ ಬರ್ತಿದ್ದಾರೆ ಗುರುಜಿ. ಏನು ಅದರಲ್ಲಿ ಏನು ಸಬ್ಜೆಕ್ಟ್ ತೊಗೊಂಡಿದ್ದಾರೆ? ಕಾಮರ್ಸಾ, ಸೈನ್ಸಾ? ಸೈನ್ಸ್ ತಗೊಂಡಿದ್ರು. ಇವಾಗ ನಾನು ಸೈನ್ಸಲ್ಲಿ ನಾನು ಹೋಗಲ್ಲ. ಹಾಂ, ನಾನು ಸೈನ್ಸಲ್ಲಿ ಇವಾಗ ನಾನು ಹೋಗಲ್ಲ, BA ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಬ್ಯಾಚಲರ್ ಆಫ್ ಆರ್ಟ್ಸು. ಹಾಂ, ಸೈನ್ಸ್ ಎಲ್ಲಿ ಯಾವ ಮೂಲೆಯಲ್ಲಿದೆ? ಅಟ್ಲೀಸ್ಟ್ ಕಾಮರ್ಸ್ಗಾಗಿದ್ದರೆ 8ನೇ ಮನೆ ಚಾರ್ಟೆಡ್ ಅಕೌಂಟೆಂಟು ಕಾಮರ್ಸ್ಗೆ ಹೋಗ್ಬೋದಾಗಿತ್ತು. BA ಮಾಡಿದ್ರೆ ಏನೂ ಇಲ್ಲಿ, ಯಾಕಂದರೆ ಶುಕ್ರದಶ 8 ಏನೂ ಕೊಡಲ್ಲ. ನಾನು ಪೊಲೀಸ್ಗೆ ಹೋಗ್ತೀನಿ, ಪೊಲೀಸ್ ಟ್ರೈನಿಂಗ್. ಪೊಲೀಸ್ಗೆ ಹೋಗಬೇಕು ಅಂತಂದರೆ 10ನೇ ಮನೆ ಬರಬೇಕಲ್ಲಿ. 10ನೇ ಮನೆ ಪೊಲೀಸ್ಗೆ ಹೋಗ್ತೀನಿ ಅಂತಂದರೆ ಅಲ್ಲಿ ಖಾಲಿ ಕೂತಿದ್ದ ಅಲ್ಲಿ ಪೋಸ್ಟ್ಗಳು. ಇರೋ ಪೊಲೀಸವ್ರಿಗೆ ಸಂಬಳ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಯಾವ ತಲೆ ಕೆಟ್ಟಿದೆ ಅನ್ಸುತ್ತೆ ಅವನಿಗೆ. ಅವನ ಫ್ರೆಂಡ್ಸಿಂದ ಸ್ವಲ್ಪ ದೂರ ಮಾಡಿ. 8ನೇ ಮನೆ 8, 3, 10 ಬ್ಯಾಡ್ ಫ್ರೆಂಡ್ಸ್. ಸ್ವಲ್ಪ ಹಾಳಾಗೋ ಕಾಂಬಿನೇಷನ್ ಇದೆ. ಶುಕ್ರನಲ್ಲಿ ಬಂದಾಗ ಹಾಳಾಗ್ತಾರೆ 8ನೇ ಮನೆ. ಎಜುಕೇಷನ್ನ ಬ್ರೇಕ್ ಮಾಡುತ್ತೆ ಆ್ಯಸ್ ಎ ಗ್ರಹ. ಸೊ 8, 3, 10 ಕಾಂಬಿನೇಷನ್ನು. ನನ್ನ ಸಜೆಷನ್ನು ಅವ್ರಿಗೆ ಡಿಪ್ಲೊಮೊ ಕಳಿಸಿ. ಡಿಪ್ಲೊಮೊ ಇನ್ ಕಂಪ್ಯೂಟರ್ ಸೈನ್ಸ್,
ಡಿಪ್ಲೊಮೊ ಇನ್ ಸೆಕೆಂಡ್ ಪಿ ಯು ಸಿ ಹೆಂಗಿರು ಮಾಡಿಬಿಟ್ಟಿದ್ದಾರೆ, ಬಿ ಎ ಬೇಡ, ಡಿಪ್ಲೊಮೊ ಇನ್ CNC ಮಷೀನ್ ಬರುತ್ತೆ. ಆ ಲೈನ್ ಹೋಗಿದ ತಕ್ಷಣ ಸ್ವಲ್ಪ ಕಷ್ಟ ಆಗುತ್ತಲ್ಲ ಹೋಗೋರ್ಗು, ಹೋಗಿದ ತಕ್ಷಣ ಖುಷಿ ಆಗ್ಬಿಡುತ್ತೆ ಅವ್ರಿಗೆ, ಆ ಲೈನ್ ಇಷ್ಟ ಆಗ್ಬಿಡುತ್ತೆ. ಕಂಪ್ಯೂಟರ್ ಎಡೆಡ್ ಮಷೀನ್, ಕ್ಯಾಮ್, ಈ ಲೈನ್ ಇವ್ರಿಗೆ ಲೈಫ್ ಲಾಂಗು ಜೀವನ ಕೊಡುತ್ತೆ. ಆ ಲೈನ್ಗೆ ಹೋಗಿಲ್ಲ, ಮನೇಲಿ ಕೂತಿರ್ತಾನೆ. ಎರಡರಲ್ಲಿ ಒಂದು ಈ ಗ್ರಹಗಳು ಮಾಡೋದು. ಅದು ಕೂಡ ಶುಕ್ರ ಎಲ್ಲಿವರೆಗೂ ಇದೆ ನೋಡೋಣ. ಶುಕ್ರ ಆದಮೇಲೆ ಸೂರ್ಯನೂ 8 ಕೊಟ್ಟಿದೆ. ಶುಕ್ರ 2029ವರೆಗೂ ಇದೆ, ಆಮೇಲೆ 2035ವರೆಗೂ ಹಿಂಗೆ ಮನೇಲಿ ಕೂತ್ಕೋತಾರೆ. ಇದಕ್ಕೆ ಯಾವುದೇ ರೀತಿಯ ಪರಿಹಾರ ಇಲ್ಲ. ಪರಿಹಾರ ಇರೋದು ಒಂದೇ ಒಂದು ರೂಟು. ಯಾವ ರೂಟಲ್ಲಿ ಹೋದರೆ ಡಿಪ್ಲೊಮೊ ಇನ್ ಕಂಪ್ಯೂಟರ್ ಸೈನ್ಸ್ ಆರ್ ITI ಅಂತ ಕರಿತೀವಿ ನಾವು, ITIಗೆ ಹೋಗ್ಬೇಕು ಇವರು. ಆ ಟೆಕ್ನಿಕಲ್ ಸೈಡ್ ಮಾಡಿದ್ರೆ ಇವರು ವಿದೇಶಕ್ಕೆ ಹೋಗೋವಂಥ ಯೋಗ ಇದೆ. ಯಾವುದೋ ಪೊಲೀಸ್ ಎಲ್ಲ ಯಾಕೆ ಹೋಗ್ತೀರಿ ಸುಮ್ಮನೆ? ಪೊಲೀಸ್ಗೆ ಹೋಗೋ ಕಾಂಬಿನೇಷನ್ನೇ ಬೇರೆ. 7ನೇ ಮನೆ 10ನೇ ಮನೆ ಬರಬೇಕು, 3rd ಹೌಸ್ 7th ಹೌಸ್ ಆ್ಯಂಡ್ 10th ಹೌಸ್ ಬರಬೇಕು. 8th ಹೌಸ್ ಸುಮ್ಮನೆ ಅವರು ಇವತ್ತು ಪೊಲೀಸ್ ಅಂತಾರೆ, ನಾಳೆ ಇನ್ಶೂರೆನ್ಸ್ ಅಂತಾರೆ, ನಾಳೆ BA ಅಂತಾರೆ, ನಾಡಿದ್ದು ಬಿಸ್ನೆಸ್ ಮಾಡ್ತೀನಿ ಅಂತಾರೆ. 8ನೇ ಮನೆ ಇದೆಯಲ್ಲ, ಅದು ಒಂಥರ 8 ಹಿಂಗಿರುತ್ತಲ್ಲ, ಅದು ಹೆಂಗೆ ಹೋಗೋರು ಅಲ್ಲೇ ಬರ್ತಾ ಇರ್ತದೆ. ವಿಚಿತ್ರ ಕಾಂಬಿನೇಷನ್ನು. ಸೊ ಪ್ಲೀಸ್ ಕನ್ಸಿಡರ್. ಸುಮ್ಮನೆ ಯಾರೋ ಹತ್ರ ಹೋಗಿ ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಇಲ್ಲಿ ಕಾಂಬಿನೇಷನಲ್ಲಿ ಇವನಿಗೆ ಲಗ್ನದಲ್ಲಿ ರಾಹು ಇದೆ, ರಾಹು ಸರಿ ಇಲ್ಲ. ಶುಕ್ರ ಫಸ್ಟ್ ಸರಿ ಇಲ್ಲ ರೀ. ಶುಕ್ರನ ಬಗ್ಗೆ ಯಾರೂ ಮಾತಾಡಲ್ಲ. ಶುಕ್ರ 8ನೇ ಮನೇಲಿ ಕೂತ್ಕೊಂಡು ಹಾಳು ಮಾಡ್ತಾ ಇದ್ದಾರೆ ಇವ್ರನ್ನ. ನೋಡಿ 8ನೇ ಮನೆ ಅದೇ ದಶಾ ಬಂದಿದೆ. ಇದನ್ನು ಕಾಂಪೌಂಡರ್ಗಳು ಕಲ್ತ್ಕೊಳ್ಳಿ ಫಸ್ಟು. ಎಲ್ಲ ಕಾಂಪೌಂಡರ್ಗಳು ಹೇಳೋದೇನು ಗೊತ್ತಾ, ನೀವು ಡೈರೆಕ್ಟ್ ರಾಹುನ ಅಟ್ಯಾಕ್ ಮಾಡಿಬಿಡಿ. ನಿಮ್ಮ ವಂಶದಲ್ಲಿ ರಾಹು ಏನಾದ್ರು ಚೆನ್ನಾಗಿದ್ದು ಇನ್ನೊಬ್ರಿಗೆ ರಾಹು ಸರಿ ಇಲ್ಲ ಅಂತಂದರೆ ರಾಹು ದೋಷ ನಿಮಗೆ ಬರುತ್ತೆ. ಒಳ್ಳೆಯವನ್ನ ಇವನು ಕೆಟ್ಟವನು ಅಂತಂದರೆ ಕೋಪ ಬರಲ್ವಾ? ಹೌದು. ಯೋಚನೆ ಮಾಡಿ, ಕಾನ್ಸೆಪ್ಟಾಗಿ ಯೋಚನೆ ಮಾಡಿ, ಕಾಮನ್ ಸೆನ್ಸ್ ಯೂಸ್ ಮಾಡಿ. ಒಂದು 9 ಗ್ರಹಗಳ ಜೊತೆ ನೀವೆಲ್ಲ ಮಾತಾಡ್ತಾ ಇರ್ತೀರಾ. ಅದರಲ್ಲಿ ರಾಹು ಸರಿ ಇಲ್ಲ ಅಂತ ನೀವು ಹೇಳಿದ್ರೆ ರಾಹು ಕೂತ್ಕೊಂಡು ನೋಡ್ತಾ ಇರ್ತಾನೆ. ಇಲ್ಲ ಬಡ್ಡಿ ಮಗನೇ, ನಾನು ಅವ್ರ ಜೀವನದಲ್ಲಿ ಚೆನ್ನಾಗೇ ಮಾಡಿದ್ದೀನಿ, ಒಳ್ಳೇದೇ ಮಾಡಿದ್ದೀನಿ, ಇವನು ಯಾವನ್ನ ಇವನು ಹೇಳೋಕ್ಕೆ, ಇವನು ಯಾರು ತಿಕ್ಲ ಅಂತಲೇ ಕರೆಯೋದದು. ಮಾಡ್ತೀನಿ ತಡಿ ಇವನಿಗೆ, ನಾನು ರಾಹು ಇವನ ಜಾತಕದಲ್ಲಿ ಎಂಟ್ರ್ ಆಗ್ತೀನಿ ತಡಿ. ವಾರ್ನಿಂಗ್ ಹೇಳ್ತಾ ಇದ್ದೀನಿ. ಯಾಕೆ ಏಳಿಗೆ ಆಗಿಲ್ಲ? ಕೆಲವರೆಲ್ಲ ಜ್ಯೋತಿಷ ಸುಳ್ಳು ಹೇಳ್ಕೊಂಡು ಏಳಿಗೆ ಆಗಿಲ್ಲ. ಜ್ಯೋತಿಷದಲ್ಲಿ ಏಳಿಗೆ ಆಗಬೇಕು ಅಂದರೆ ಸತ್ಯ ಹೇಳಿ. ಯಾವ ಗ್ರಹ ಏನು ಮಾಡ್ತಾಯಿದೆ ಕರೆಕ್ಟಾಗಿ ಹೇಳಿ. ರಾಂಗ್ ಕಂಪ್ಲೀಟ್ಲಿ ರಾಂಗ್ ಹೇಳೋದೆಲ್ಲರೂ. ಇಲ್ಲಿ 8ನೇ ಮನೆ ಸರಿಯಾಗಿ ತೋರಿಸ್ತಾ ಇಲ್ಲ. ಮತ್ತು ಚಂದ್ರಕೇತು ಇವನಿಗೆ ತಲೆ ಕೆಡಿಸ್ಬಿಟ್ಟಿದೆ ಅಂತಾರೆ. ಈ ಚಂದ್ರಕೇತು ತೊಗೊಂಡ್ಬಿಡ್ತಾರೆ. ಅಲ್ಲಿ ಇನ್ವಾಲ್ವ್ಮೆಂಟೇ ಇಲ್ಲ. ಅಲ್ಲಿ ಚಂದ್ರ ಮತ್ತು ಕೇತು ಎರಡೂ ಸೇರಿಬಿಟ್ರೆ ಇವನಿಗೆ ಭ್ರಾಂತಿ. ಯಾವುದೂ ಇಲ್ಲ ಆ ಥರ. 8ನೇ ಮನೆ ಶುಕ್ರ ಈಸ್ ದಿ ಕಲ್ಪ್ರಿಟ್. ಅದ್ರ ಜೊತೆಗೆ ನೆಕ್ಸ್ಟು ಸೂರ್ಯ ದಶ ಬರುತ್ತೆ, ಅದು ಕಲ್ಪ್ರಿಟ್. ಇವರಿಬ್ಬರು ಕಲ್ಪ್ರಿಟ್. ಯಾರು ಸರಿ ಇಲ್ವೋ ಅವ್ರಿಗೆ ಹೇಳ್ತೀವಿ. ಚೆನ್ನಾಗಿರೋನು ಯಾಕೆ ಮಾತಾಡ್ಬೇಕು ನಾವು? ಮತ್ತು ಅವ್ರ ದಶನೇ ಬಂದಿಲ್ಲ ಯಾಕೆ ಹೇಳಬೇಕು? ಕಾಂಪೌಂಡ್ರ್ ಹತ್ರ ಹೋಗಬೇಡಿ. ಮೋಸ್ಟ್ ಡೇಂಜರಸ್ಸು. ಬೇಕಾದ್ರೆ ಏನು ಬೇಕಾದ್ರೆ ಆಗೋಗ್ಲಿ ಜೀವನದಲ್ಲಿ. ಈ ಕಾಂಪೌಂಡ್ರ್ ಹತ್ರ ಹೋಗಿ ಈ ಒಳ್ಳೆಯವ್ರನ್ನ ಕೆಟ್ಟವ್ರು ಮಾಡಿಸ್ಕೊಂಬರ್ತೀರಾ. ಅವ್ನು ಕೇಳೋರ್ಗೂ ಕೆಟ್ಟದಾಗುತ್ತೆ. ನಿಮಗೆ ರಾಹು ಸರಿ ಇಲ್ಲ ಅಂತ ಹೇಳಿದ್ರೆ ಅವ್ನು ಚೆನ್ನಾಗೇ ಇರ್ತಾನೆ. ಇವನು ಯಾರು ಇವನು? ನಾನು ಚೆನ್ನಾಗೇ ಕೊಟ್ಟಿದ್ದೆ, ಮೊನ್ನೆ ಬಂದಾಗ ಭುಕ್ತಿಗಳಲ್ಲಿ ಇವನಿಗೆ ಕೆಲಸ ಕೊಡಿಸಿದ್ದೆ, ಇವನ ಹತ್ರ ಹೋಗ್ಬಿಟ್ಟು ರಾಹು ಸರಿ ಇಲ್ಲ ಅಂತ ಮಾಡ್ತೀನಿ, ನಿಂಗೂ ಮಾಡ್ತೀನಿ, ಅವನಿಗೂ ಮಾಡ್ತೀನಿ. ವಿ ಆರ್ ಇಂಡೈರೆಕ್ಟ್ಲಿ ಗೋಯಿಂಗ್ ಆ್ಯಂಡ್ ಫಾಲಿಂಗ್ ಟು ಎ ಪಿಟ್. ಇದು ಗ್ಯಾರಂಟಿ. ಯಾಕೆಂದರೆ ಈ ಒಂದು ನೇಚರಲ್ಲಿ ವೈಬ್ರೇಷನ್ಸ್ ಹೋಗ್ತಾ ಇರುತ್ತೆ. ಯು ಆರ್ ಗಿವಿಂಗ್ ದಿ ವೈಬ್ರೇಷನ್ಸ್. ಅದಕ್ಕೆ ಏಳಿಗೆ ಆಗಲ್ಲ. ಜ್ಯೋತಿಷರ ಹತ್ರ ಹೋಗಬೇಡಿ, ಏಳಿಗೆ ಆಗಲ್ಲ. ಪಕ್ಕ ಹೇಳ್ತೀನಿ. ಒಳ್ಳೆಯವ್ರ ಹತ್ರ ಹೋಗಿ ಹುಡುಕಿ, ಒಳ್ಳೆಯವ್ರ ಹತ್ರ ಹೋಗಿ. ಏಳಿಗೆ ಆಗಲ್ಲ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ. ಇದುವರೆಗೂ ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡಿದ್ದೀರಾ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇವತ್ತಿನ ನಕ್ಷತ್ರ ನಾಡಿ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8 ಗಂಟೆಗೆ. ಧನ್ಯವಾದಗಳು.